ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ತಿಂದ ತಕ್ಷಣ ಮೈಯೆಲ್ಲ ಬೆಚ್ಚಗಾಗ್ಬಿಡ್ತದೆ. ಅಂದರೆ ಅದು ಅಪೀಮ್ ಹಾಕಿದ್ರೆ ಹಂಗೆ ಆಗೋದದು. ಸಾವಿರ ಬಿಡ್ತಾರೆ, ಕಪ್ಪು ಇರ್ತದೆ ನೋಡಿ, ಅದು ಗಂಧ ಇದ್ದಂಗೆ ಎಲೆ ಕೆಳಗಡೆ. ಸರ್ ಯಾರೋ ಬಂದವರೆಲ್ಲ ತನ್ವೀರ್ ಹುಡುಗ್ರು ಅಂತಾರೆ. ಸರ್ ನಾಮರ ನಮ್ಮ ಪಕಡೋ ಸಾಬ್ ಐಸಾ ಬೋಲ್ಲ ಅಂತಾರೆ ಅವನು. ನನ್ನ ಹೆಸರು ಹೇಳ್ಬೇಡಿ ಎಲ್ಲೂ ಅಂತಾರೆ. ಓಕೆ. ಒಂದು ಡ್ಯೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಅಲ್ಲಿಂದ ಸೌದಿಗೆ ಹೋಗ್ಬಿಟ್ಟಿದ್ದು. ತರಕಾರಿ ಕಲೀಲು, ಇಸ್ತಿಯಾಕು ಮತ್ತು ದಿವಾನ್ ಅಲಿಗೂ ಗಲಾಟೆ ಆಗ್ಬಿಡ್ತು. ಆಚೆ ಇವರೆಲ್ಲ ಡಿವೈಡ್ ಆಗ್ಬಿಟ್ರು. ತನ್ವೀರ್ ಅಲ್ಲಿಗೆ ಹೊಟ್ಟೋಗ್ಬಿಟ್ಟ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗಬರಿ ಶಕಿ. ನಮ್ಮ ಜೊತೆಗಿದ್ದಾರೆ ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SK ಉಮೇಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬೆಂಗಳೂರು ಅಂಡರ್ವರ್ಲ್ಡ್ ಕಥೆ ಹೇಳ್ತಿರ್ಬೇಕಾದ್ರೆ ಬರೀ ಅಂಡರ್ವರ್ಲ್ಡ್ ಕಥೆ ಅಲ್ಲ, ಇದು ಪೊಲೀಸ್ ಕಥೆ ಕೂಡ ಹೌದು. ಪೊಲೀಸ್ ಕಥೆ ಅಂತ ಯಾಕೆ ಅಂದರೆ ಪೊಲೀಸ್ ಬಗ್ಗೆ ನಮ್ಗೆ ಏನು ಗೊತ್ತಿದೆಯಲ್ವಾ ಜನರಲ್ ಆಗಿ, ಆದರೆ ಹೊರತುಪಡಿಸಿ ಬಿಹೈಂಡ್ ದ ಡೋರ್ಸ್ ಪೊಲೀಸಿಂಗ್ ಹೆಂಗೆ ಮಾಡಬೇಕಾಗುತ್ತೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಓಕೆ, ಏನೆಲ್ಲ ಟೆಕ್ನಿಕ್ಗಳನ್ನ ಬಳಸ್ಕೊಳ್ಬೇಕಾಗತ್ತೆ ನೋಡಿ. ಅಂದರೆ ಇನ್ನೋಸೆಂಟ್ಗಳು ಬಂದು ನಾವು ಕೂಡ ಮರ್ಡರ್ ಮಾಡಿದ್ವಿ ನಮ್ಮನ್ನು ಒಳಗೆ ಹಾಕಿ ಅಂತ ಅನ್ನೋದಿರಬಹುದು, ಅಥವಾ ಒಬ್ಬ ಅಪರಾಧಿ ಅಥವಾ ಆರೋಪಿ ಬೇಲ್ ತೊಗೊಂಡು ಹೊರಗಡೆ ಬಂದಾಗ ಮತ್ತೆ ಅವನನ್ನು ವಾಪಸ್ ಕಳಿಸೋದಿರ್ಬೋದು. ಇವೆಲ್ಲ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಸಮಾಜದಲ್ಲಿ ಶಾಂತಿ ಕಾಪಾಡೋಕ್ಕೆ, ಆಮೇಲೆ ಪೊಲೀಸರ ಇಮೇಜನ್ನು ಕಾಪಾಡೋಕ್ಕೆ. ಸೊ ಈ ಥರದ ನೂರಾರು ಇದು ಒಂಥರ ನಮಗೆ ರೌಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಅಲ್ಲ, ಪೊಲೀಸಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಆಗಬೇಕನ್ನೋರಿಗೆ ಒಂದು ಏನಾದರೂ ಒಂದು ಭಗವದ್ಗೀತೆ ಅಂದರೆ ಬಹುಶಃ ಈ ಕಾರ್ಯಕ್ರಮ ಅಂತ ನನಗನ್ಸುತ್ತೆ. ಅಷ್ಟೊಂದು ಬ್ಯೂಟಿಫುಲ್ಲಾಗಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಾವು ಮತ್ತೆ ಶಿವಾಜಿನಗರಕ್ಕೆ ಬರೋದಾದರೆ, ಕಳೆದ ಸಂಚಿಕೆಯಲ್ಲಿ ನಾವು ಈ ಅಲಿಂ ಪಾಷಾ ಹೇಗೆ ಸುಮ್ಸೋನೆ ಮರ್ಡರ್ ಆಗಿ ಹೋದ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ರಿಜ್ವಾನ್ ಒಳಗಡೆ ಕಳಿಸಿರೋದ್ರ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟು ಏನು ಸರ್? ಈಗೇನಾಗಿದೆ, ಎಲ್ಲ ಟೀಮ್ಗಳು ಸಿಕ್ಕಾಪಟ್ಟೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತನ್ವೀರ ಗ್ಯಾಂಗು ಮತ್ತು ಅವ್ರ ಸ್ಪ್ರಿಂಟರ್ ಗ್ಯಾಂಗ್ಗಳು ಎಲ್ಲ ಒಳಗಡೆ ಹೋಗೋದು, ಮತ್ತು ಒಂದು ಗ್ಯಾಂಗ್ ಈಚೆ ಬಂದುಬಿಡೋದು, ಮತ್ತು ಅವರೊಂದು ಮರ್ಡರ್ ಕೇಸ್ಗಳಿಗೆ ಸಿಕ್ಕಾಕ್ಬಿಡೋದು. ಅವ್ರದ್ದೇ ಆದಂಥ ಒಂದು ಇದೆ ಗ್ಯಾಂಗ್ಗಳಲ್ಲಿ ವೈಮನಸ್ ಬಂದು, ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಬಂದು, ಇಲ್ಲ ಮ್ಯಾಟ್ರಿಮೋನಿಯಲ್ ವಿಷಯಗಳು ಡಿಸ್ಪ್ಯೂಟ್ ಬಂದು ಮರ್ಡರ್ಗಳು ಮಾಡ್ಕೊಬಿಡೋದು. ಅದೇ ಥರ ತರಕಾರಿ ಕಲ್ಲಿಲೂ ಸಹ ಅವ್ನಿಗೆ ಅಬ್ಸರ್ವನ್ಗೆ ಸಿದ್ದಾಪುರದಲ್ಲಿ ರೋಡಲ್ಲೇ ಹೊಡೆದಾಕ್ಬಿಡ್ತಾರೆ ಅವನು. ಅದನ್ನು ಅವ್ನಿಗೆ ಹೊಡೆದು ಮತ್ತು ಆ ಗ್ಯಾಂಗೆಲ್ಲ ಅರೆಸ್ಟ್ ಆಗಿ ಮತ್ತೆ ಒಳಗೆ ಹೋಗ್ತಾರೆ. ಅಂದರೆ ಏನಾಗ್ಬಿಡುತ್ತೆ, ಯಾವುದೋ ಇವ್ರ ಕೇಸ್ಗಳಲ್ಲಿ ಇವ್ರು ಒಟ್ಟಿಗೆ ಮಾಡಿದಂಥ ಕೇಸ್ಗಳಲ್ಲಿ ಒಳಗೋಗ್ತಾರೆ ಈಚೆ ಬರ್ತಾರೆ ಅಂತ ಪ್ರಶ್ನೆ ಅಲ್ಲ. ಈಗ ಇಂಡಿಪೆಂಡೆಂಟಾಗೆ ಒಂದೊಂದು ಗ್ಯಾಂಗ್ಗಳು ಒಳಗಡೆ ಹೋಗೋದು, ಮರ್ಡರ್ಗಳು ಮಾಡೋದು, ಈಚೆ ಬರೋದು, ಒಳಗೋಗ್ಬಿಡೋದು, ಇಲ್ಲ ಬೇರೆ ಇನ್ನೇನೋ ಮಾಡೋದು, ಹೀಗೆ ಒಂಥರ ನಿರಂತರ ಆಗಿಬಿಡ್ತದೆ. ಒಂಥರ ಈಗ ಸೈಕಲ್ ಶಾಪ್ಗೆ ಸೈಕಲ್ ರಿಪೇರಿಗೆ ಹೋದಂಗೆ ಆಗೋಗ್ಬಿಡ್ತದೆ. ಯಾವಾಗ ಏನು ಬರ್ತವೆ ಗೊತ್ತಾಗಲ್ಲ, ಆ ಥರ ಆಗ್ಬಿಡ್ತದೆ ಗ್ಯಾಂಗು. ಆ ಸಮಯದಲ್ಲಿ ಏನಾಗ್ತದೆ, ತನ್ವೀರ್ಗೂ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿಬಿಡ್ತದೆ. ಇದೇನಲ್ಲ ಇದು, ನಾನು ಗ್ಯಾಂಗ್ ಲೀಡರ್ ಏನೋ ಆಗ್ಬಿಟ್ಟೆ. ನಮ್ಗೆ ಹೇಳುವ ಅವನು, क्या साहब, क्या लीडर साहब, क्या गैंग साहब, क्या रउडी साहब, क्या भी सर ऐसा करता है साहब, ಯಾವನೋ ಮಾಡಿಬಿಡ್ತಾನೆ, ನನ್ನ ತೆಗೆದು ಒಳಗಾಗ್ತಾರೆ ಸರ್. ಅವನಿಗೆ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ಓಕೆ, ಇದೇನಿದು, ಯಾವನು ಎಲ್ಲೋ ಮಾಡಿದ್ರೆ ನನ್ನ ಒಳಗೆ ಹಾಕ್ಬಿಡ್ತಾರಲ್ಲ. ಹಾಂ, ನನ್ನ ಗ್ಯಾಂಗ್ ಅಂತವನು ಅಂದ್ಬಿಟ್ಟು ಅಂತ. ಈ ಗ್ಯಾಂಗ್ ಅಂದರೆ ಇಷ್ಟೊಂದು ಡೇಂಜರಾ. ಗ್ಯಾಂಗಲ್ಲಿ ಇರ್ತಕ್ಕಂಥದ್ದು, ಗ್ಯಾಂಗ್ ಒಳಗಡೆ ಇರ್ತಕ್ಕಂಥವನು ಗ್ಯಾಂಗ್ಗೆ ಒಬ್ಬ ಪಟ್ಟ ಕಟ್ಬಿಟ್ರೆ ಅವನು ಹೆಂಗೆ ಒಂಥರ ಎಲ್ಲದಕ್ಕೂ ಮೇಟಿ ಆಗ್ಬಿಡ್ತಾನೆ ಅವನು. ಕರೆಕ್ಟ್. ಯಾರು ಮಾಡಿದ್ರು ಇವನು ಅಲ್ಲ ನಡೀತವನು ಮಾಡ್ರು ಇವನು ಬಂದು ಹಂಗೆ ಅವನ ಜೀವನ ಬರ್ಬಾರ್ದಾಗೋಯ್ತದೆ. ಗ್ಯಾಂಗ್ ಲೀಡ್ರ್ ಜೀವನ ಆಚೆ ಇರ್ತಾರೆ ನೋಡಿ, ಫೆರಿಲ್ಲ ಅವ್ರಂಗೋ ಬಚಾವಾಗ್ಬಿಡ್ತಾರೆ. ಗ್ಯಾಂಗಲ್ಲಿ ಲೀಡ್ರ್ ಅನ್ನಿಸ್ಕೊಂಡು ಅವನ ಕತೆ ಚಾಪ್ಟರ್ ಕ್ಲೋಸ್ ಮಗ ಅವನು. ಅವನು ಇನ್ನು ಬರೀ ಜೈಲಿನ ಗೋಡೆಗಳೇ ಅವನು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇನ್ನು ಹೆಂಗಿದ್ರು ಆಚೆ ಹೋಗಿ ಮಜಾ ಮಾಡೋಕ್ಕಾಗಲ್ಲ, ಎಲ್ಲ ಇಲ್ಲೇ ಮಜಾ ಮಾಡ್ಬಿಡೋಣ ಬಿಡುವಂಥ ಪ್ರಯತ್ನ ಪಡ್ತಾನೆ ಅಷ್ಟೇ. ಅದಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಮಾರ್ಗ ಹಿಡಿತಾನೆ. ಎಷ್ಟೆಲ್ಲ ದುಡ್ಡು ಖರ್ಚಾಗಿದ್ರು ಪರವಾಗಿಲ್ಲ, ಇಲ್ಲೇ ಚೆನ್ನಾಗಿದ್ಬಿಡೋಣ, ಜೈಲಿನವ್ರ ಜೊತೆ ಇವ್ರಿಗೂ ಒಂದಷ್ಟು ಕೊಟ್ಕೊಂಡತ್ತಾಗ ಆರಾಮಾಗಿ ಇದ್ಬಿಡೋಣ. ಸರ್ ನೀವು ತಿನ್ನಿ, ನಾನು ತಿಂತೀನಿ ಸರ್, ಬಿಡಿ ನೆಮ್ಮದಿ ಆಗತ್ತ ಮಲಿಕೋತೀನಿ ಸರ್ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ. ಇನ್ನು ಆಚೆ ಹೋದರೆ ಗ್ಯಾಂಗ್ಸ್ಟರ್ಸ್ ಹೊಡಿತಾರೆ.
ಅಲ್ಲೋದ್ರೂ ನೆಮ್ಮದಿ ಇಲ್ಲ. ಪುನಃ ಅಲ್ಲೇನಾರು ಆಯಿತು ಅಂತಂದರೆ ಮತ್ತೆ ಹಿಡಿದು ಪೊಲೀಸರು ಚೆನ್ನಾಗಿ ರುಬ್ಬಿ ಸರಿಯಾಗಿ ಅವ್ನಿಗೆ ಹಾಕಿ ಖಾರದ ಪುಡಿ ಹಾಕಿ ನುಗ್ಗಿ ಸೇರಿ ತಂದು ಒಳಗೆ ಬಿಸಾಕ್ಬಿಡ್ತಾರೆ. ಯಾತಕ್ಕೆ ಬೇಕಿದು? ಅವಾಗ ಅರ್ಥ ಆಗ್ತದೆ ಇವ್ರಿಗೆ, ಈ ಲೀಡ್ರೂ ಬೇಡ, ಲ್ಯಾಡರೂ ಬೇಡ, ನಾವು ಯಾವ ಏಣಿ ಆಟ ಇದು ಅಂತೇಳಿ ಅವ್ರಿಗೆ ಅರ್ಥ ಆಗೋಷ್ಟಕ್ಕೆ ಅವ್ರ ಜೀವನನೇ ಕಲಾಸ ಆಗ್ಬಿಟ್ಟಿರ್ತಾರೆ ಮುಂಡೆ ಮಕ್ಕಳದು. ಇಷ್ಟ ಈ ರಿಯಲೈಸೇಷನ್ ಆಗೋಷ್ಟೊತ್ತಿಗೆ ಅವ್ರಿಗೆ ಒಂದು 40-45 ಆಗ್ಬಿಟ್ರೆ ಆಗ ಅವ್ರಿಗೆ ಏನೆಲ್ಲ ಜೀವನನೇ ಅವರು ಸಾಕಪ್ಪ ಅನ್ನಿಸ್ಬಿಟ್ಟಿರ್ತಾರೆ. ಸಿಕ್ಕರು ಸಾಕು, ಪೊಲೀಸವ್ನು ಸಿಕ್ಕರು ಸಾಕು, ನಮಸ್ಕಾರ ಹಿಂಗೆ ಹೊಡಿತಾರೆ, ಡಬಲ್ ಹೊಡಿತಾರೆ ಅವ್ರಿಗೆ. ಆಫೀಸರ್ಗೆ ಹೊಡಿದಿರಲಿ, ನಿಮ್ಮ ಸವಾಸ ಸಾಕಪ್ಪ ತಂಗೆ ನಾವು ಎಲ್ಲೋ ಬದುಕೊಬಿಡ್ತೀನಿ, ಬಿಟ್ಬಿಟ್ಟಪ್ಪ, ನನಗಿನ್ನು ಯಾವ ರೋಡಿಸಮೂ ಬೇಡ, ನನಗಿನ್ನೇನು ಬೇಡ ಅನ್ನೋ ಮನುಷ್ಯನಿಗೆ ಗೊತ್ತಾಗ್ಬಿಡ್ತದಲ್ಲ ಸರ್. ಒಂದು ಏನೇ ತಡ್ಕೊಳ್ಳೋಕ್ಕೊಂದು ಶಕ್ತಿ ಇರ್ತದೆ, ಒಂದು ಮಾಡೋಕ್ಕೊಂದು ಇದಿರ್ತದೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಅವ್ನಿಗೆಲ್ಲ ಅರಿವಾಗ್ಬಿಡ್ತದೆ, ನಾನು ಮಾಡ್ತಾ ಇರುವಂಥದ್ರಲ್ಲಿ ಸಿಗಾಕೊಂಡು ನನ್ನ ಜೀವನ ಹೋಗ್ಬಿಡ್ತು ಅಂದ್ಬಿಟ್ಟು ಅಂತ. ಅದಾದಮೇಲೆ ಬಂದು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ವಲ್ಲ. ಅಂಥ ಸಮಯದಲ್ಲಿ ಏನಾಗ್ತದೆ, ಇವ್ನು ತನ್ನೂರು ಒಳಗಡೆ ಇರ್ತಾನೆ. ಒಳಗಡೆ ಇದ್ದಾಗ ಏನಾಗ್ಬಿಡುತ್ತೆ, ಸುಮ್ಮನೆ ಇರಬೇಕೋ ಬೇಡವಾ, ಬೇರೆಯವ್ರು ದುಡ್ಡು ಮಾಡ್ತಾ ಇರ್ತಾರೆ ಅಂತೇಳಿ ಇವ್ನಿಗೆ ಯಾರೋ ಒಂದು ಡೀಲ್ ಹೋಗುತ್ತೆ ಜೈಲಿಗೆ. ಈ ಥರ ಇದೆ, ಒಂದು ಯಾವುದೋ ಒಂದು ಪ್ರೈವೇಟ್ ಬಸ್ಸು ಭಾಳ ಗಲಾಟೆಗಳು ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ಒಂಚೂರು ಎದುರಿಸ್ಬಿಟ್ರೆ ಸಾಕು, ಹಣಕಾಸಿನ ವಿಚಾರ. ಒಂದು ಬಸ್ ತಗೊಂಡಿರ್ತಾರೆ, ಒಬ್ಬ ತೌಫಿಕು ಮತ್ತು ಇದಾರೆ ಅಂತೇಳಿ ನಮ್ಮ ಬಸವನಗುಡಿನಲ್ಲಿ ಮಮಡನ್ ಬ್ಲಾಕ್ ಒಳಗಡೆ ಅವರಿಬ್ಬರದು ಕಿರಿಕಿರಿ ನಡೀತಾ ಇರ್ತಾರೆ. ಅವರಿಬ್ಬರು ಮಧ್ಯೆ ಅವನು ಜೈಲಲ್ಲಿ ಇರ್ತಾನೆ, ತನ್ವೀರು. ಅವಾಗೇನೋ ಹಾಸ್ಪಿಟ್ಲಿಗೆ ಅದು ಆ ಮುಖಾಂತರ ಅಡ್ಜಸ್ಟ್ ಮಾಡಿಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ತಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವನು ಕರ್ಕೊಬರ್ತಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇವ್ರಿಗೆ ತನ್ವೀರ್ಗೆ ಏನೋ ತೋರಿಸ್ಬೇಕು ಅಂದ್ಬಿಟ್ಟು ಅಂತೇಳಿ ಅಡ್ಜಸ್ಟ್ ಮಾಡಿಕೊಂಡು, ಅದಾದ್ಮೇಲೆ ಇವರಿಬ್ಬರನ್ನು ಅಲ್ಲಿ ಕರ್ಸ್ಕೊತಾನೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಾಂಪೌಂಡ್ಗೆ. ಅಲ್ಲೇ ತೀರ್ಮಾನಗಳು ಅದು ಇದೇನೋ ನಡೀತಾ ಇರ್ತದೆ ಪೂರ್ತಿ ನಡ್ಕೊಂಡಾದ್ಮೇಲೆ ಏನಾಗುತ್ತೆ, ಇವನು ಒಪ್ಕೊಳ್ಳಲ್ಲ, ಇವನು ಕಿಡ್ನಾಪ್ ಮಾಡಿಸ್ಬಿಡ್ತಾನೆ. ಯಾರು? ತನ್ವೀರು. ಯಾರನ್ನ ಕಿಡ್ನಾಪ್? ಅವ್ರನ್ನ ತೌಫಿಕ್ನ ತಗೊಂಡೋಗಿ ಇಲ್ಲೇ ಒಂದು ಕಡೆಗೆ ಇಟ್ಕೊಬಿಡ್ತಾರೆ. ಅಲ್ಲಿ ಬೇರೆ ಒಂದು ಕಡೆ ಇಟ್ಕೊಬಿಟ್ಟು ದೊಡ್ಡ ರಾಮಾಯಣ ಆಗ್ಬಿಡ್ತದೆ. ತಗೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಆದಮೇಲೆ ಇವನೇ ನೋಡ್ತಾನೆ, ಭಯ ಬಿದ್ದುಬಿಡ್ತಾನೆ, ಏನೋ ಆಯಿತು, ಏನೋ ಆಗೋಯ್ತಪ್ಪ, ಈಗ ರಾಮಾಯಣ ಇದು ಸುಮ್ಮನೆ. ತನ್ವೀರು ನಾನೇ ಎಲ್ಲ ಮಾಡಿಸ್ಬಿಟ್ಟು ಇದು ರಾಮಾಯಣ ಆಗ್ಬಿಡ್ತಲ್ಲ, ಹಿಂಗೆ ಜೈಲಿಗೆ ಹೋದ್ರೆ ಕತೆ ಹಿಂಗೆ ರಾಜು ಜೈಲಿಂದ ತಪ್ಪಿಸ್ಕೊಬಿಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅಂದರೆ ಹಾಸ್ಪಿಟ್ಲಿಂದಾನೇ ತಪ್ಪಿಸ್ಕೊಂಡು ಹೋಗ್ತಾನೆ. ಬಸವನಗುಡಿ ಕೇಸ್ ಒಳಗಡೆ ತಪ್ಪಿಸ್ಕೊಂಡು ಆಚೆ ಹೋಗ್ಬಿಟ್ಟು ಆದಮೇಲೆ ರೇವಣ್ ಸಿದ್ದಯ್ಯ ಸಾಹೇಬ್ರು ಅವಾಗ ಇದು SP ಇವರು ಕಮಿಷನರು. ಅಯ್ಯೋ ಅವ್ನು ಹುಡುಕೋಕೆ ನಾವೆಲ್ಲ ಅವ್ನ ಟೀಮು ಕಟ್ಮಂಡು, ಇನ್ನೊಂದು ಟೀಮ್ ರೆಕ್ಸೋಲು, ಇನ್ನೊಂದು ಟೀಮ್ ಗಜೇಂದ್ರ ಮಹೇಂದ್ರಗಡ, ಇನ್ನೊಂದು ಟೀಮು ಬಾಂಬೆ ಫುಲ್ಲು. ಎಲ್ಲೋದ್ರೆ ಅವನೇನು ದುಬೈಗೆ ಹೋಗ್ಬಿಡ್ತಾನೆ ತಪ್ಪಿಸ್ಕೊಂಡು, ಮತ್ತೆ ಅಲ್ಲೋಗಿ ಡಾನ್ ಆಗಿಬಿಡ್ತಾನೆ, ಮತ್ತೆ ಎಲ್ಲೋ ಬೇರೆ ದೇಶಕ್ಕೆ ಕೊಟ್ಟೋಗ್ಬಿಡ್ತಾನೆ ಅಂತನ್ನುವಂಥ ಇನ್ಫಾರ್ಮೇಷನ್ನು. ಏನು ಇಲ್ಲಿಂದ ಏನು ಟೀಮೇ ಹೋಗಿ ಕೂತ್ಕೊಂಡು ಕಟ್ಮಂಡುನಲ್ಲಿ ಒಂದು ಟೀಮು, ನಾವು ರೆಕ್ಸೋಲಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ರೆಕ್ಸೋಲ್ ಅಂದರೆ ಬಿಹಾರ್ ದರ್ಭಂಗ ಬರುತ್ತೆ ನೋಡಿ, ಅಲ್ಲಿಂದ ಒಳಗಡೆಗೆ ಹೋಗೋದಕ್ಕೆ ಒಂದು ರೆಕ್ಸೋಲಿಂದ ಒಂದು ದೊಡ್ಡ ರೋಡ್ ಇದೆ ನೇಪಾಳ್ಗೆ. 3 ರೂಟ್ ಇದೆ. ಒಂದು ರೆಕ್ಸೋಲ್ ರೂಟ್ ಬಿಹಾರಲ್ಲಿ, ಇನ್ನೊಂದು UP ನಲ್ಲಿ ಒಂದು ಗಜೇಂದ್ರಗಡ, ಇನ್ನೊಂದು ಡೆಲ್ಲಿ ಕಡೆಯಿಂದ ಬಂದರೆ UP ನಲ್ಲಿ ಬಾರ್ಡರ್ನಲ್ಲಿ ಮಹೇಂದ್ರಗಡ ಅಂತ. ಈ 3 ರೋಡು ಎಂಟ್ರಿಗಳು ಕಟ್ಮಂಡುಗೆ ಹೋಗ್ತವೆ. ನೇಪಾಳ್ ಮಿಡ್ಲ್ ಆಫ್ ನೇಪಾಳಿಗೆ ಹೋಗ್ತಕ್ಕಂಥ 3 ರಸ್ತೆಗಳು ಹೋಗುವಂಥ ಒಳಗಡೆಗೆ. ಅಲ್ಲಿ ಏನಾರು ಆಯಿತು ಅಂತಂದರೆ ನೇಪಾಳಕ್ಕೆ ನುಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ರೋಡ್ ಕಾಯ್ಕೊಂಡು ನಿಂತ್ಕೊಬಿಡೋದು. ಈಗೆಲ್ಲ ಕಳ್ತನ ಮಾಡೋದು ನೋಡಿ, 17 ಕೋಟಿ ಇದೆಲ್ಲನೂ ನೇಪಾಳಿಗಳು. ಆವಾಗ ಇಂಥ ಜಾಗ ಹೋಗ್ಬಿಟ್ಟು ಆ ಬಾಗಿಲಲ್ಲಿ, ಯಾಕಂದ್ರೆ ಒಳಗೆ ಹೋಗ್ಮೇಲೆ ಇಟ್ಕೊಬರೋಕ್ಕಾಗಲ್ಲ, ಅವಳು ಅಲ್ಲೇ ಬಾಗಿಲೇ ಕಾಯ್ಬೇಕು ನಾವು, ಅವನೇರ ಬರ್ತಾರೆ ಅಂದ್ಬಿಟ್ಟು ಅಂತ. ಅಲ್ಲಿ ಇಳ್ಕೊಂಡು ಅಷ್ಟು ದೂರ ನಡ್ಕೊಂಡು ಬರ್ತಾರಲ್ಲ, ಅಲ್ಲೇ ಚೆಕ್ ಮಾಡ್ಬೋದಲ್ಲ, ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಅಂದರೆ ಏನು ಸಾಮಾನುಗಳು ತೊಗೋಬೋದು ಬರ್ಬೋದು, ಅಲ್ಲೇನು ಪಾಸ್ಪೋರ್ಟು ಇಲ್ಲ, ವೀಸಾನೂ ಇಲ್ವಲ್ಲ ಕಟ್ಮಂಡುಗೆ, ಹೆಂಗೆ ಬೇಕಾದ್ರು ಏನಾದ್ರು, ಯಾಕಂದರೆ ಕಾಂಟ್ರಾಬ್ಯಾಂಡ್ ಸಾಮಾನುಗಳು ಏನಾದ್ರು ಚೈನಾದಿಂದ ಪಾಸ್ ಮಾಡ್ಕೊಂಡು ತಂದಿದ್ದಾರೆ ಆ ಥರ ನೋಡ್ತಾರೆ. ಸ್ವಲ್ಪ ಹಿಂಗೆ ಒಂಚೂರು ಹಿಂಗೆ ಕೊಟ್ಟರೆ ಬಿಟ್ಟು ಕಳಿಸ್ತಾರೆ, ಅವೇನು ಸುಮ್ಮನೆ ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಇಲ್ಲಾಂದ್ರೆ ಆ ಕಡೆ ಸೈಡ್ ರೋಡ್ ಇದೆ, ಜಮೀನ್ ಮೇಲೆ ಆರಾಮಾಗಿ ಒತ್ಕೊಂಡು ಒಳಗೆ ಬರ್ತಾ ಇರ್ತಾರೆ, ಅವ್ರು ಎದುರುಗಡೆನೇ ಬರ್ತಾ ಇರ್ತಾರೆ, ಅಲ್ಲಿ ಒತ್ಕೊಂಡು ತಲೆ ಮೇಲೆ ಒತ್ಕೊಂಡು ಬರ್ತಾ ಇರ್ತಾರೆ. ಹಿಂಗೆ ಅಲ್ಲಿ ಬಾರ್ಡ್ರದು ಅಂಥ ಕಡೆ ಎಲ್ಲ ಹೋಗಿ ಹುಡ್ಕೊಂಡು ಕೂತ್ಕೊಂಡು ಏನಲ್ಲೆಲ್ಲ ನಾವೆಲ್ಲ ವಾರ 15 ದಿವಸ ಅಲ್ಲಿ ಇಲ್ಲ. ಆಮೇಲೆ ಒಂದು ತಿಂಗಳಾಗೋಯ್ತು, ಸಿಗಲಿಲ್ಲ, ಹುಡುಕಿ ಎಲ್ಲೋಗ್ಬಿಟ್ಟು ನಾವು ನೋಡ್ಬಿಟ್ಟು ಅಂತ. ಆಮೇಲೆ ಭಾವ ಮತ್ತು ನಮ್ಮ ಅಜೀಮ್ ಅವರು ಬಾಂಬೆನಲ್ಲಿದ್ದಾನೆ ಅಂತೇಳಿ ಇನ್ಫಾರ್ಮೇಷನ್ ತೊಗೊಂಡು ಬಾಂಬೆನೊಳಗಡೆಯಿಂದ ಅವನನ್ನು ಹಿಡ್ಕೊಂಡು ಕರ್ಕೊಂಡು ಬಂದು ಮತ್ತೆ ಅವನನ್ನು ಜೈಲಿಗೆ ಸೇರಿಸಿದಾಗ ಒಳಗೆ ಬಿಡೋದು. ಅಲ್ಲಿ ಅಷ್ಟೊತ್ತಿಗೆ ಅವನೊಂದು ಎಲಿವೇಟ್ ಆಗಿಬಿಟ್ಟಿರ್ತಾನೆ. ಇದೆಲ್ಲ ಈ ಕೋಳಿ ಪಾಯ ಮತ್ತು ಈ ಕಿಡ್ನ್ಯಾಪಿಂಗ್ಗಳು ಮತ್ತು ಇದ್ರ ಮರ್ಡರ್ ಕೇಸ್ಗಳಲ್ಲಿ ಒಂಥರ ಗಟ್ಟಿಯಾಗಿ ಎಲ್ಲ ಅಪರಾಧಗಳ ಮೂಟೆ ಆಗಿಬಿಡ್ತಾನೆ ಅವನು. ಫುಲ್ ಮೈಯಲ್ಲೆಲ್ಲ ರಕ್ತ ಒಂಚೂರು ಇಷ್ಟು ಉಳ್ಕೊಂಡಿರ್ತದೋ ಅದು ಜೈಲಿಂದ ತಪ್ಪಿಸ್ಕೊಂಡಾದ್ಮೇಲೆ ಅದೂ ಸಹ ಪೂರಾ ಕಂಪ್ಲೀಟ್ ಅದೂ ರಕ್ತ ಜೇಸಿಮಯ ಆಗಿಬಿಡ್ತದೆ, ಬ್ಲಡ್ ಅದು ಪೂರ್ತಿ. ಅವನಲ್ಲಿ ಈಚೆ ಬಂದರೆ ಸಾಕು, ಒಂದು 2 ದಿವಸ ಇರುವಂಗಿಲ್ವಲ್ಲ, ಆ ಮಟ್ಟ ಆಗೋಗ್ಬಿಡ್ತಾವೆ ಅವ್ನ ಲೈಫು. ಆಮೇಲೆ ಇಲ್ಲಾಂದ್ರೆ ನಾವು ಹೊಡೆದಾಕ್ತೀವಿ, ಗುಂಡು ಎನ್ಕೌಂಟ್ರು ಈ ಥರ. ಆಮೇಲೆ ಅವನಿಗೆ ಬೇರೆ ಅದೇ ಥರನೇ ಅವಾಗ ಕಣ್ಣಿಲ್ದವ್ರು ಮಗ ಬೇರೆ
ಹೌದಾ? ಅವನಿಗೆ ಕಣ್ಣಿಲ್ಲ. ಓಕೆ. ಆ ಥರ ಒಬ್ಬ ಮಗ ಏನು ಫ್ಯಾಮಿಲಿ ಜೊತೆ ಬದುಕುವಂಗೆ ಇಲ್ಲ. ಅವ್ನು ಡೆಸ್ಪರೇಟ್ ಆಗಿಬಿಡ್ತಾನೆ ಫುಲ್ ಟೋಟಲಿ. ಯಾಕಪ್ಪ ಈ ಜೀವನ ಇನ್ನು ಏನಿದು ಅಂದ್ಬಿಟ್ಟು ಅಂತ ಅನ್ನುವಂಥದ್ದು ಆದಾಗ ಏನಾಯಿತು, ಆಯಿತು ಇದೆಲ್ಲ ನಡೀತಾ ಇತ್ತು ಈ ಥರ ಕೇಸಸ್ಗಳು. ಆಮೇಲೆ ಬೇರೆ ಬೇರೆ ಮರ್ಡರ್ಗಳಾಗುವಂಥವೆಲ್ಲ ಆದಾಗ ಅವ್ನು ಜೈಲಲ್ಲಿದ್ದಾಗ ಅವು ಫಿಟ್ ಆಗ್ತಾ ಇರಲಿಲ್ಲ. ಅವನೇನು ಮಾಡ್ಕೊಬಿಟ್ಟ, ಒಂದು 10 ದಿವಸ ಇದ್ದೇ ಬಿಡೋಣ, ಆಚೆ ಮಗೊಂದು ಏನಾದರೂ ಫಿಟ್ ಮಾಡಿಬಿಟ್ಟು ನಾನು ಒಳಗೆ ಕಳಿಸ್ಬಿಡ್ತಾರಲ್ಲ. ಆಚೆ ಆದರೆ ಒಳಗಿದ್ಬಿಟ್ಟಾಗ ಆಚೆ ಏನಾರು ಹಾಕ್ಕೊಂಡಾದ್ರೂ ನನ್ನೇನು ಫಿಟ್ ಆಗಲ್ಲ ಅನ್ನುವಂಥದ್ದು ಮನಸ್ಥಿತಿಗೆ ಬಂದ್ಬಿಡ್ತಾನೆ. ನ್ಯಾಚುರಲ್. ಏನಾರ ಸತ್ಕೊಂಡು ಹೋದ್ರೂ ನನ್ನ ಮೇಲೆ ಬರಲ್ವಲ್ಲಪ್ಪ, ನಾನು ಜೈಲಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಅಂತ. ಆದರೂ ಪೊಲೀಸರುಗಳನ್ನು ಸರಿ ಹಾಕ್ಕೊಂಡು ಸರಿಯಾಗಿ ಕೊಡ್ತೀವಿ ನಾವು. ಜೈಲಲ್ಲಿದ್ರೂ ನಾವು ಕಾನ್ಸ್ಪಿರಸಿ ಮಾಡಿರ್ತಾರಲ್ಲ, ಎಸ್ಟಾಬ್ಲಿಷ್ ಮಾಡಿ ಜಡ್ದ್ಬಿಟ್ಟು ಮತ್ತೆ ಚಾರ್ಜ್ ಶೀಟಿಗೆ ಸೇರಿಸ್ಬಿಡ್ತೀವಿ. ಜೈಲಲ್ಲಿ ಇದ್ರು ಕೂಡ ಅಲ್ಲೂ ನೋಡಿ ಸಂಚುಕು ಎಲ್ಲಿ ಹೆಂಗೆ ಮಾಡಿದಾನೋ ಯಾವ ಥರ ಅಂತ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ನಾವು ಬರೀ ಜೈಲಲ್ಲಿ ಕೂತ್ಕೊಂಡು ಮರ್ಡರ್ ಮಾಡಿಸ್ತೀನಿ ನಾನು ಆರಾಮಾಗಿ ರಾಜನ್ ಥರ ಅಂದ್ಬಿಟ್ಟು ಅಂತ ಬಿಟ್ಬಿಡೋಕ್ಕಾಯ್ತದ? ಅಲ್ಲಿ ಡಬಲ್ ಹೊಡಿಬೇಕು ನನ್ನ ಮಗಂದಲ್ಲಿ ಅವ್ರಿಗೆ. ಹಾಗೆ ಈ ಥರ ಎಲ್ಲ ಅಂಡರ್ವರ್ಲ್ಡ್ಗಳು ಭಾಳ ಆ್ಯಕ್ಟಿವಾಗೇ ಸಿಕ್ಕಾಪಟ್ಟೆ ನಡೀತಾ ಇರ್ತವೆ ಪೂರ್ತಿ ಕಂಪ್ಲೀಟು. ನಿಮ್ಗೆ ಅದೇ ನಾನು ಹಿಂದೂಗಳವ್ರದ್ದು ನಮ್ಮವ್ರದ್ದು ಹೇಳಿದಾಗೆಲ್ಲ ಹೇಳಿದ್ದೀನಿ, ಅದು ಇಯರ್ ವೈಸ್ ಹೇಳ್ಕೊಂಡು ಬಂದಿದ್ದೀನಿ ಹೆಂಗೆ ಆಗಿದೆ ಅಂತ. ಬಟ್ ಅದನ್ನು ನೋಡಿದ್ರೆ ಅದು ನೋಡಾದ್ಮೇಲೆ ಇದು ಹೇಳಿದ್ರೆ ಗೊತ್ತಾಗ್ತದೆ. ಅವಾಗ ಅಲ್ಲೂ ಹೇಳಿದ್ದೀನಿ ನಾನು, ಯಾವಾಗ ಇವ್ರ ಜೊತೆ ಯಾವಾಗ ಸಮಕಾಲೀನರು ಯಾರ್ಯಾರು ಬಂದರು ಅಂತ ಅಂದ್ಬಿಟ್ಟು ಅಂತ. ಹೀಗೆ ನಾವುಗಳು ಇದರಲ್ಲಿದ್ದಾಗ ಒಂದು ಸಾರಿ ತಪ್ಪಿಸ್ಕೊಬಿಡ್ತಾನೆ ಎಲ್ಲಿ ಇದರಿಂದ ಆಮೇಲೆ ಏನಾಗುತ್ತೆ, ಈ ಕೇಸಸ್ಗಳೆಲ್ಲ ಇರ್ತಾವಲ್ಲ, ಈ ಕೇಸ್ಗಳಾದಮೇಲೆ ಏನಾಗೋಯ್ತದೆ, ಅವನು ಏನಾದರೂ ಮಾಡಿ ನ್ಯಾಯವಾಗಿ ಇರ್ಬೇಕಪ್ಪ, ಬದುಕೊಂಡಿರ್ತೀನಪ್ಪ, ಏನೋ ಮಾಡೋದು ಇನ್ನೆಲ್ಲೂ ಹೋಗಲ್ಲ ಅನ್ನುವಂಥದ್ದು ಒಂದು ಕ್ರಿಯೇಟ್ ಮಾಡ್ತಾನೆ ಒಂದು ಸೀನ್ನ ಮತ್ತೆ ಅಗೇನು 3ನೇ ಸಾರಿ. ಆದ್ರೂ ಅವನು ಆಗಲ್ಲ, ಅದನ್ನು ಉಳಿಸ್ಕೊಳ್ಳೋಕೆ ಆಗೋದಿಲ್ಲ. ಆಮೇಲೆ ಯಾರು ಏನಾದ್ರು ಹೇಳ್ಬಿಟ್ರೆ ಸಾಕು, ಹೌದಾ ಚಲ್ರೆ ಅಂದ್ಕೊಂಡು ಬಿಡ್ತಾನೆ. ಈ ಥರ ಅದು ಹೋಗಿರಲ್ಲ ಅವನಿಗೆ ಬಾಡಿನಲ್ಲಿ, ಅದು ಹಂಗೆ ಇರುತ್ತೆ ಕರೆಂಟ್ ಅದು. ಆಮೇಲೆ ಕೊನೆಗೆ ನಂದು ಪ್ರಮೋಷನ್ ಆಗುತ್ತೆ. ಓಕೆ. ಪ್ರಮೋಷನ್ ಆದಮೇಲೆ ನನ್ನನ್ನು ಶಿವಾಜಿನಗರಕ್ಕೆ ಹಾಕ್ತಾರೆ. ಶಿವಾಜಿನಗರದಲ್ಲಿ ನಮ್ಮ ಮಿಸೆ ನಾಗರಾಜ್ ಅವ್ರು ಕೊಸವಾಗಿ ಹೋಗ್ಬಿಡ್ತಾರೆ. ಆ ವೇಕೆನ್ಸಿ ಇರ್ತಾರೆ, ನನ್ನನ್ನು ಹಾಕ್ತಾರೆ. ನಾನು ಇನ್ಸ್ಪೆಕ್ಟರ್. ಅವಾಗ ಪ್ರಮೋಷನ್ ಆಗಿ ಒಂದು 3-4 ತಿಂಗಳಾಗಿರುತ್ತೆ, ಸಬ್ ಇನ್ಸ್ಪೆಕ್ಟ್ರಿಂದ ಇನ್ಸ್ಪೆಕ್ಟರ್ ಆಗಿ. ಅವಾಗ ಅಲ್ಲಿಗೆ ಹಾಕ್ತಾರೆ ನನಗೆ. ಅಲ್ಲಿಗೆ ಹೋಗ್ತೀನಿ. ಅದೊಂಥರ ಲೋಕ. ಆವಾಗ ಅಲ್ಲೊಂದು ಕೆಲವಷ್ಟು ಕೇಸ್ಗಳೆಲ್ಲ ಹೇಳಿದ್ದೀನಿ ನಾನು ಇದರಲ್ಲಿ, ಎಂತೆಂಥ ವಿಚಿತ್ರವಾದಂಥ ಕೇಸ್ಗಳು ಅಲ್ಲಿ ನಡೆದು ಹೆಂಗೆ ಪತ್ತೆ ಮಾಡಿದೆ ಅಂತ ಅಂದ್ಬಿಟ್ಟು ಅಂತ. ಅವನು ಮನೆ ಒಳಗಡೆ ಒಂದು ಸ್ವಲ್ಪ ಮೇಡ್ ಸರ್ವೆಂಟ್ ಹೆಂಗೆ ಮರ್ಡರ್ ಮಾಡಿದ್ಲು ಅಂತ ನಿಮ್ದ್ರಲ್ಲಿ ಹೇಳಿದ್ದೀನಿ. ಭಾಳ ಚೆನ್ನಾಗಿದೆ. ಅದು ನೋಡಿದ್ರು ದಯವಿಟ್ಟು ನೋಡಿ. ಅಂದರೆ ಅದು ಒಬ್ಬ ವ್ಯಕ್ತಿ ಹೇಗೆ ಅಂದರೆ ಕಂಪ್ಲೀಟ್ಲಿ ಅವನು ಸೋಷಿಯಲ್ ಲೈಫ್ ಇರಲ್ಲ ಅವನಿಗೆ. ಹೌದು, ಸೋಷಿಯಲ್ ಲೈಫೇ ಇರಲ್ಲ ಟೋಟಲಿ ಆ ಮನುಷ್ಯನಿಗೆ. ಅದು ಒಂದು ಒಳ್ಳೆ ಭಾಳ ಚೆನ್ನಾಗಿದೆ ಆ ಕತೆ ಮಾತ್ರ. ಅದನ್ನು ಲಿಂಕ್ ಪುನೀತ್ ಕೆಳಗಡೆ ಹಾಕಿ. ಓಕೆ, ದುರದೃಷ್ಟವಂತ ಫ್ಯಾಮಿಲಿ ಆ ಥರ ಏನೋ ಒಂದು ಟೈಟಲ್ ಕೊಟ್ಟಿದ್ದೀವಿ, ನೋಡಿ. ಹೌದು. ಹಾಗೆ ಅಲ್ಲಿಗೆ ಹೋದೆ ನಾನು. ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ಇದನ್ನೆಲ್ಲ ಮತ್ತೆ ಅದೆಲ್ಲ ಡಾಕ್ಯುಮೆಂಟೇಷನ್ ಮಾಡಿದೆ. ರೌಡಿಗಳದೆಲ್ಲ ಹೊಸ ಫೋಟೋಗಳು, ಅವರು ಎಲ್ಲ ಹಳೆ ಕಾಲದವು ಯಾವುದು ಹಿಂಗಿದ್ದಂಗೆ ಇರೋದು, ಕನ್ನಡಕ ಹಾಕ್ಕೊಂಡಿರೋದು, ಎಲ್ಲೋ ದರ್ಗಾ ಹತ್ರ ಬರೀ ಇಂಥ ಫೋಟೋಗಳೇ, ಒಳ್ಳೆ ಫೋಟೋಗಳು ಯಾವಿಲ್ಲ, ರೀಸೆಂಟಾಗಿರೋ ಫೋಟೋಗಳಿಲ್ಲ. ಅವ್ರನ್ನೆಲ್ಲ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ತಗೋಬೋ, ಅವ್ರಿಗೆಲ್ಲ ಸರಿ ನನ್ನ ಮಗಂದು ಎಲ್ರಿಗೂ ನನಗೆ ಎಲ್ಲ ಎಣ್ಣೆ ಸಿಗಕಾಯ್ತು ಸರಿಯಾಗಿ ರಿಪೇರಿ ಮಾಡು, ಹಾಕಿ ಅವ್ರಿಗೆ ಭಯ ಹುಡ್ಸು, ಅವ್ರಿಗೆ ಡಿಮಾರಲೈಸ್ ಮಾಡು, ಅವ್ರ ಫೋಟೋ ತೆಗಿ ಎಲ್ಲ ಮಾಡಿ ಹೊಸ ದಾಖಲಾತಿಗಳು ತಯಾರಿ. ಅವಾಗ ಗಣಪತಿ ಸಾಹೇಬ್ರು ಅಂತ ಇದ್ರು ನಮಗೆ ACP, ಬಹಳ ಗಟ್ಟಿಗರು ಅಂತಾರೆ, ಜಡ್ಜ್ ಇದ್ದಂಗೆ ಅಲ್ಲಿ. ಅವಾಗ ಗಣಪತಿಯವರು ಅಂದರೆ ಜಡ್ಜ್ ಇದ್ದಂಗೆ ಮುಸ್ಲಿಮರಿಗೆ. ಗಣಪತಿ ಸಾಬ್ ಪೂರ ಖತಮ್ ಹೋಗ ಸಾಬ್. ಹೌದಾ? ಅಂದರೆ ಆ ಥರ ಅವರು ಹಂಗೆ ಅವರು ಒಂದು ಯಾವುದೇ ಥರವಾದಂಥ ಅವ್ರ ಜೀವಮಾನದಲ್ಲೂ ಲಂಚ ಅನ್ನುವಂಥ ವರ್ಡ್ ಕೇಳಿದಾರೆ ಹೊರತು ಅದು ಹೆಂಗದೆ ಅಂತ ನೋಡಿದವರೆಲ್ಲ ಅವರೆಲ್ಲ. ಆ ಥರ ಪೊಲೀಸ್ ಆಫೀಸರ್ಗಳು ಅವರು. ಅಲ್ಲಿಗೆ ಹೋಗ್ರೆ ಅವ್ರ ಆಫೀಸ್ಗೆ ಹೋಯ್ತು ಅಂತಂದರೆ ಅಲ್ಲಿ ನ್ಯಾಯ ಸಿಕ್ತು ಅಂತಾನೆ. ಯಾರೂ ಅಲ್ಲಿಗೆ ಹೋಗಿ ನ್ಯಾಯ ಇಲ್ಲ ಅಂತ ಬಂದವರೇ ಇಲ್ಲ ಅಲ್ಲಿ. ಆ ಥರ ನಂಬಿಕೆ, ಜಸ್ಟಿಸ್ 100ಕ್ಕೆ 100ರಷ್ಟು ಅಂತ. ಆ ಥರ ಗಣಪತಿ ಸಾಬ್ ಅಂತ ಎಲ್ಲ ಹೋಗ್ಬಿಡ್ರು ಅಲ್ಲಿಗೆ. ಅಷ್ಟು ಚೆನ್ನಾಗಿ ಅವರು ಏರಿಯಾದಲ್ಲಿ ಭಾಳ ತುಂಬ ಚೆನ್ನಾಗಿ ಗ್ರಿಪ್ ಇಟ್ಕೊಂಡಿದ್ರು ಅವರು. ಆಮೇಲೆ ಆವಾಗ ನಾನು ಅಲ್ಲಿಗೆ ಹೋದ್ನಲ್ಲ, ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಅದೃಷ್ಟ ನನಗೂ ಸಿಕ್ತವಾಗ. ಆವಾಗ ಇವೆಲ್ಲ ಡಾಕ್ಯುಮೆಂಟೇಷನ್ ಮಾಡುವಂಥದ್ದು ಮತ್ತು ಈ ಕೇಸ್ಗಳು ಪತ್ತೆ ಮಾಡುವಂಥದ್ದು ಮತ್ತು ಆ ಭಾಗದಲ್ಲಿ ಏನಾರು ಆದರೆ ನಾವೆಲ್ಲ ಮಾಡುವಂಥ ಅವ್ರಿಗೆಲ್ಲ ಭಾಳ ಖುಷಿ ಇತ್ತು. ಎಲ್ಲ ಪರವಾಗಿಲ್ಲ, ಹೊಸ ಹುಡುಗರು ಮಾಡ್ತಾರೆ ಇವರೆಲ್ಲ. ಅವ್ರು ಏನಾಗಿದ್ರು ಅವಾಗ ACP ಪ್ರೆಸೆಂಟ್ ಅವನು. ಅವಾಗ ಆ ಸಮಯದಲ್ಲಿ ಏನಾಯಿತು, ಹಿಂಗೆ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ನಂಗೊಂದು ಫೋನ್ ಬಂತು. ಫೋನ್ ಬಂದು, ಸರ್
ಇಲ್ಲಿ ಗಲಾಟೆ ಸರ್. ಎಲ್ಲಿಗಿನ ಥಿಯೇಟ್ರ್ ಹತ್ರ ಸರ್. ಏನು ಗಲಾಟೆ ಸರ್? ಯಾರೋ ಅಲ್ಲಿ ಇವನು ಬೀಡಾಗ್ತಾನೆ ಸರ್, ಅಲ್ಲಿ ಅವನು ರಾತ್ರಿ ಹೊತ್ತು ಆ ಬೀಡದ ಹತ್ರ ಗಲಾಟೆ ಮಾಡಿಕೊಂಡು, ಇವತ್ತು ಏನೋ ಗಲಾಟೆ ಸರ್, ಅಲ್ಲಿ ನೆನ್ನೆನೂ ಗಲಾಟೆ ಆಗಿತ್ತು. ಆಮೇಲೆ ಪೊಲೀಸವ್ರು ಕೇಳಿದೆ, ನೆನ್ನೆ ಏನೋ ಅಲ್ಲಿ ಗಲಾಟೆ ಆಯ್ತಂತಲ್ಲ, ಏನದು ತನ್ವೀರ್ ಅವರೆಲ್ಲ ಬಂದಿದ್ರಂತಲ್ಲ, ಅಲ್ಲಿ ಏನು ತನ್ವೀರ್ ಗಲಾಟೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅಂತ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಹಾಗೆ ಅವನು ಕರ್ಸಿದ್ರೆ ಬಿಡೋದವನಿಗೆ ಅವನು ಇಲ್ಲ ಸರ್ ಏನು ಆ ಥರ ಅಲ್ಲಿ ಯಾರೂ ಕಂಪ್ಲೇಂಟೇ ಕೊಡಲ್ರು. ಗಲಾಟೆ ಆದರೂ ಇವನಿಗೆ ಹೊಡೆದ್ರು ಏನು ಅಲ್ಲೋ, ನೀವು ದುಡ್ಡು ಕಿತ್ಕೊಂಡು ಹೋದ್ರು ಕೊಡಲ್ರು ಅಲ್ಲಿ. ಬದುಕಬೇಕಲ್ಲ ನಾಳೆ ಬೆಳಗ್ಗೆ ಬಂದು. ಅವ್ರನ್ನ ವಿರೋಧ ಮಾಡ್ಕೊಳ್ಳಲ್ರು, ಪೊಲೀಸವ್ರನ್ನ ವಿರೋಧ ಮಾಡ್ಕೊಬಿಡ್ತಾರೆ. ಹಂಗೆ ನನಗೆ ತಲೆ ಕೆಟ್ಟೋಯ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಅಲ್ಲಿ 6 ಗಂಟೆ ಅಷ್ಟೊತ್ತಿಗೆ ಮತ್ತೊಂದು ಗಲಾಟೆ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ಅವ್ನು ಕರೆದೆ ನಾನು, ಕೂರಿಸಿ ಇವ್ನಿಗೆ ಒಳಗಡೆಗೆ, ಅವ್ನಿಗೆ ಆಯ್ತು ಅಂಗಡಿ ಗಿಡಿ ಏನೂ ಓಪನ್ ಮಾಡಿಸ್ಬಿಡಿ, ಬಂದು ಇವತ್ತಿಂದ 24 ಗಂಟೆ ತೆಗ್ದಿರ್ತಾನೆ ಅಲ್ಲಿ. ಅದು ಯಾವಾಗೂ ಬಂದು ಇಡೀ ರಾತ್ರಿ ತಿಂತಾರಲ್ಲಿ. ಅಲ್ಲಿ ತಿಂದ್ಕೊಂಡೋಗಿ ಮಲಗಲಿಲ್ಲ ಅಂದರೆ ಸತ್ತೇ ಹೋಗ್ತಾರೆ ಕೆಲವು ಜನ. ಅದೇನು ಹಾಕಿರ್ತಾನೋ, ಅದೇನು ಗಾಂಜಾ ಹಾಕಿರ್ತಾನೋ ಏನೋ, ನಾನೆಲ್ಲ ತಗೊಂಡೋಗಿ ಟೆಸ್ಟ್ ಎಲ್ಲ ಮಾಡಿಸ್ದೆ, ಅಪೀಮ್ ಏನಾರು ಸಾವರ್ಸ್ತಾನ ಅಂದ್ಬಿಟ್ಟು ಅಂತ. ತಿಂದ ತಕ್ಷಣ ಮೈಯೆಲ್ಲ ಬೆಚ್ಚಗಾಗ್ಬಿಡ್ತದೆ. ಅಂದರೆ ಅದು ಅಪೀಮ್ ಹಾಕಿದ್ರೆ ಹಂಗೆ ಆಗೋದದು. ಬಿಡ್ತಾರೆ, ಕಪ್ಪು ಇರ್ತದೆ ನೋಡಿ, ಅದು ಗಂಧ ಇದ್ದಂಗೆ ಎಲೆ ಕೆಳಗಡೆ. ಅದು ಅಪೀಮು ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಕೆಳಗಡೆ ಹಚ್ಬಿಟ್ಟು ಹಿಂಗೆ ಹಾಕಿ ಎಲ್ಲ ಹಾಕಿ ಕೊಟ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ತಲೆ ಕಣ್ಣು ಕೈ ಎಲ್ಲ ಬೆಚ್ಚಗಾಗ್ಬಿಡ್ತದೆ ಹಿಂಗೆ. ರಾತ್ರಿ 3 ಗಂಟೆ ಆದ್ರೆ ಎದ್ದೋಗ್ಬಿಡ್ತಾನೆ ಅಲ್ಲಿಗೆ. ಹುಡಿಕೊಂಡು. ಅಯ್ಯೋ ನೀವು ತಿನ್ಬೇಕು ಅಲ್ಲಿ ಮತ್ತೆ ಚಿಕ್ಕಪೇಟೆ ಒಳಗಡೆ 2 ಕಡೆ ಇಡೀ ರಾತ್ರಿ 2 ಸಾರಿ ಎದ್ದು ತಿನ್ನುವರು ಇದ್ದಾರೆ. ಆಮೇಲೆ ಸರಿ ಅವನ್ನ ಹಿಡ್ಕೊಂಡು ತಗೊಬಂದು ಕುಕ್ಕಾಕ್ತು 3 ದಿವಸ. ಕಂಪ್ಲೇಂಟ್ ತಗೊಂಡಾದ್ಮೇಲೆ ಏನಾಯಿತು ಸರ್, ಯಾರ್ಯಾರೋ ಬರ್ತಾರೆ ಸರ್, ಯಾರ್ಯಾರೋ ಕೇಳ್ತಾರೆ ಸರ್, ಯಾರ್ಯಾರೋ ಎಷ್ಟು ಡೈಲಿ ಒಂದು 100-150 ಹಂಗೆ ಕೊಟ್ಬಿಡ್ತೀನಿ. ಮಗನೇ ನೀನು ಫ್ರೀ ಈಚ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದೆ ಅಂತ ಅಲ್ಲಿ ಹೇಳ್ಬಾರ್ದ ನಮ್ಮ ಮಕ್ಕಳು ನಮಗೆ. ನಾನು ನಮ್ಮ ಪೊಲೀಸವ್ರು ಕಳೆದೆ ಬೀಟೆಲ್ಲಿ ಹೋಯ್ತಿರಲ್ಲಯ್ಯ, ಹಿಂಗೆಲ್ಲ ಈ ಕಾಸು ಕೊಡದೆ ಹೋಗ್ತಾರಂತಲ್ಲ ನನ್ನ ಮಕ್ಕಳವರು. ನೀವೇನು ಮಾಡ್ತೀರಿ? ನಿಮ್ಗೆ ಹೇಳಲ್ವ ಅವರೆಲ್ಲ? ಅಯ್ಯೋ ಸರ್ ಅವರೆಲ್ಲ ಎಲ್ಲಿ ಹೇಳ್ತಾರೆ ಸರ್, ಅವರು ನಿಮ್ಗೆ ಹೇಳಲ್ಲ ನಮ್ಗೆ ಹೇಳ್ತಾರ ಅಂತ. ಸರಿ ಬಿಡ್ರಪ್ಪ ನಮಸ್ಕಾರ, ಹೋಗಿ ಮುಚ್ಕೊಂಡು ಬಂದೆ ನಾನು. ಇನ್ನೇ ಮಾಡೋದು ಈಗ? ಹಂಗಾಗ್ಬಿಟ್ರೆ ನಮ್ಮ ಕತೆ ಹೆಂಗೆ ಪೊಲೀಸ್ತು? ಯಾರೋ ಒಬ್ಬ ಎದುರ್ಕೊಂಡು ನಮಗೂ ಹೇಳಿದೆ, ಏನೂ ಹೇಳಿದೆ, ಅವ್ನು ಕೊಟ್ಟು ಕಳಿಸ್ಬಿಟ್ರೆ ಬದುಕುದಂಗೆ ಅವ್ನು ಬಿಡಿ ಮಗ. ಯಾವುದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನನಗೆ ಶಾಕ್ ಆಗಿಬಿಡ್ತು. ಆಮೇಲೆ ಯಾರೋ ಬಂದವರೆಲ್ಲ ತನ್ವೀರ್ ಹುಡುಗ್ರು ಅಂತಾರೆ ಸರ್ ಮಾಮರ ನಮ್ಮ ಪಕಡೋ ಸಾಹೇಬ್ ಬೋಲ್ಲ ಅಂತಾರೆ. ಅವನು ನನ್ನ ಹೆಸರು ಹೇಳ್ಬೇಡಿ ಎಲ್ಲೂ ಅಂತಾನೆ. ಅಂತಾರೆ ಸರ್, ಎಲ್ಲ ಬಂದು ತೊಗೊಂಡೋಗ್ಬಿಡ್ತಾರೆ. ಹೌದಾ, ಇಷ್ಟೊಂದು ಚಾಲ್ತಿ ಇಟ್ಕೊಂಡವನು ಅವನು ಇಲ್ಲಿ? ಅಯ್ಯಯ್ಯಪ್ಪ ಹೌದಾ, ಇದು ನಿನ್ನ ಹತ್ರ ಅಲ್ಲದೆ ಎಲ್ಲ ಕಡೆನೂ ಹಿಂಗೆ ಪೂರ ಶರೀರವಾಗಿ ಎಲ್ಲ ಕಡೆ ಬಾರು ವೈನ್ಸು ಹೋಟ್ಲೆಲ್ಲ ಹಿಂಗೆ ನಡೀತಾ ಇದೆ. ಹೇಳ್ತಾನೆ ಇಲ್ಲ ಯಾರು ಹಂಗದ ನಮಗೆ. ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಇದು ಹೆಂಗೆ ಈ ಥರ ಹೆಂಗೆ ನಡೀತಾ ಇದೆ, ಇದು ಈ ಥರ ಹೆಸರು ಹೇಳ್ಬಿಟ್ಟು ಹೆಂಗೆ ಹೋಟ್ಲುಗಳಲ್ಲಿ ತರಕಾರಿಗಳು ಚಿಕನ್ ಅಂಗಡಿಗಳೆಲ್ಲ ಅಲ್ಲಿ ಇಲ್ಲಿ ಈ ಥರ ಎಲ್ಲ ರೋಲ್ ಫುಕ್ಸಟ್ಟೆ. ಅವನು ಹೋಗಿ ನಿಂತ್ಕೊಂಡ ಅಂದರೆ ಕೊಟ್ಬಿಡ್ಬೇಕು. ಅವನು ಏನೋ ಒಂದು ಇರ್ತದೆ ಟ್ರೇಡ್ ಮಾರ್ಕ್, ಆ ಥರ ಹೇಳ್ಬಿಡ್ತಾರೆ ಅಂತ ಕಾಣಿಸ್ತದೆ, ಕೊಟ್ಬಿಡ್ತಾರೆ ಇವರು. ಆಮೇಲೆ ನಿಧಾನಕ್ಕೆ ಅದನ್ನ ಬಲಿ ಹಾಕಬೇಕು, ಬಿಡೋದು ಇದು ಮಾತ್ರ ಚಿಂದಿ ಮಾಡಬೇಕು ಇವ್ರನ್ನ ಅಂತ ಹೇಳ್ಬಿಟ್ಟು ಅವನದು ತನ್ವೀರ್ದು ಆವಾಗ ಮೊಬೈಲ್ ನಂಬರ್ ಯಾವುದೋ ನನ್ನ ಹತ್ರ ಇದೆ ಕೆಳಗಡೆ ಸಿಕ್ತು. ಮೊಬೈಲ್ ಎತ್ಕೊಂಡು ನಂದು ಸ್ಯಾಮ್ಸಂಗ್ ಮೊಬೈಲ್ ಇತ್ತು. ಒಂದು ಮೆಸೇಜ್ ಟೈಪ್ ಮಾಡಿದೆ, ನಿನ್ನನ್ನು ಈ ಸಾರಿ ಬಿಡುವುದಿಲ್ಲ, ನಿನ್ನನ್ನು 100% ಹೊಡೆದಾಕ್ತೀನಿ, ನೀನು ಇಲ್ಲಿ ಮಾಡ್ತಾ ಇರುವಂಥ ದಂಧ, ನಿನ್ನ ಹೆಸರು ಹೇಳ್ಕೊಂಡು ಇಲ್ಲಿ ಬಡವ್ರು ಕೊಡ್ತಾ ಇರುವಂಥ ಕಾಟ, ಅನ್ಯಾಯ ಮಾಡ್ತಾ ಇರುವಂಥದ್ದು, ನೀನು ಬದುಕಿರಲೇಬಾರ್ದು ನೀನು ಅಂತೇಳಿ ಇಷ್ಟುದ್ದ ಮೆಸೇಜ್ ಬಿಟ್ಟು ನೋಡಿ 2 ಗುಂಡಿಟ್ಟಿದ್ದೀನಿ, ಈ 2 ನುಗ್ಗುದು ಅಂತೇಳಿ ನಾನು ಮೆಸೇಜ್ ಬಿಟ್ಟೆ. 100% ಹೊಡೆದಾಕ್ತೀನಿ, ಯಾವ ಕಾರಣಕ್ಕೂ ಕಾಂಪ್ರಮೈಸೇ ಇಲ್ಲ ಈ ಸಾರಿ ಹಿಡಿಯುವಂಥದ್ದಿಲ್ಲ, ಪ್ರಶ್ನೆ ಮುಗಿದೋಯ್ತು ಈ ಸಾರಿ. ಈ ಸಾರಿ ಏನಿದ್ರು ಹೊಡಿದಷ್ಟೇ ಕೆಲಸ. ಈಗಾಗಲೇ ಬದಿಕೊಂಡಿದೆಯಾ, ಈಗಾಗಲೇ ನೀನು ಹಾಗೆ ಹೀಗೆ ಅಂಥೇಳಿ 2 ಸಾರಿ ನಾವೇ ಬಿಟ್ಟಾಕಿದ್ದೀವಿ. ಏನೋ ಬಿಡು, ಫ್ಯಾಮಿಲಿ ಒಳ್ಳೆಯವನು, ಇವತ್ತು ಸರಿ ಹೋಯ್ತೀಯ, ನಾಳೆ ಸರಿ ಹೋಯ್ತೀಯ, ನೀನು ಸರಿ ಹೋಗುನು ಅಲ್ಲ ನೀನು. ಹಾಟ್ ಅಂತ ಮಾಯ ಆಗ್ಬಿಟ್ರತೆ ಎಲ್ಲ ಮುಂದೆ ಸಾರಿ. ಹೌದಾ? ಫುಲ್ ಮಾಯ ಏಕ್ದಮ್. ಎಲ್ಲೂ ಇಲ್ಲ, ಯಾವ ಕಡೆಗೆ ಹೋದ್ರೂ ಶಬ್ದ ಇಲ್ಲ. ಇವ್ರ ಗ್ಯಾಂಗ್ ಯಾವ ಕಡೆಗೆ ಹೋಗ್ಬಿಟ್ರು ಎಲ್ಲ ಫುಲ್ ಟೋಟಲ್ ಟೀಮು, ಒಬ್ಬರೂ ಪತ್ತೆ ಇಲ್ಲ. ಒಂದೇ ಮೆಸೇಜ್. ಆಮೇಲೆ ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಎಲ್ಲಿ? ದರ್ಗಾ, ಶಿವನ ಸಮುದ್ರ ದರ್ಗಾ.
ಅಲ್ಲಿಗೊಂದು ಮೆಸೇಜ್ ಬಂತು, ರಾತ್ರಿಲಿಂದ ಹೊರಟೋ ನಾವು ಮುಂದೆ ಈ ಸರ ಪೈರೇ ಮಾಡಕ್ಕೆ ಬಿಡೋಣ, ಬಿಡೋದು ಬೇಡ ಅಂತೇಳಿ ನನಗೂ ತಲೆ ಕೆಟ್ಟಿತ್ತು. ಅದು ಹೆಂಗೆ ಗೊತ್ತಾಗೋಯ್ತು ನನ್ನ ಮಗಂದು. 3 ಕಿಲೋಮೀಟ್ರ್ ಮೊದಲೇ ಗೊತ್ತಾಗಿದೆ, ಲೆಕ್ಕ ಹಾಕೊಳ್ಳಿ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಏನು ಅಲ್ಲೆಲ್ಲ ಹಂಗಂಗೆ ನೆತಾಡಿ ಅಲ್ಲೆಲ್ಲ ಹಂಗಂಗೆ ಇದ್ದಾವೆ, ಎಲ್ಲ ಆಗಾಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಏನೂ ಎತ್ಕೊಂಡು ಹೋಗಿಲ್ಲ ನನ್ನ ಮಗಂದು. ಅದು ಹೆಂಗೆ ವಿಚಾರ ಗೊತ್ತಾಯಿತು, ಅದು ಹೆಂಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, ಅದೇನು ನಮ್ಮ ಜೊತೆಲಿರೋ ನನ್ನ ಮಕ್ಕಳೇ ಹೇಳ್ಬಿಟ್ರಾ? ನನಗಿನ್ನೂ ಸ್ಟಿಲ್ ಟುಡೇ ಆಲ್ಸೋ ನನ್ನ ಜೊತೇಲಿ ಬಂದಿರ್ತಕ್ಕಂಥವ್ರಲ್ಲಿ ನನ್ನ ಮಗ ಒಬ್ಬನ ಮೇಲೆ ಡೌಟ್ ಇತ್ತು. ನನ್ನ ಮಗನೇ ಪಿನ್ ಮಾಡಿರೋದು. ಅವನೇ ಹೇಳಿರ್ತಾನೆ ಇವನು. ಇವಾಗಲೂ ಅವನೆಲ್ಲಾದರೂ ಸಿಕ್ಕಿದ್ರೆ ನಮ್ಮ ಕರಮ್ ನನ್ನ ಮಗ, ಅವನು ಪೊಲೀಸು, ನನ್ನ ಮಗ ಹೇಳ್ಬಿಟ್ನಲ್ಲ ಅವತ್ತು. ನಮ್ಗೆ ಹಂಗೆ ಅನ್ನಿಸ್ತದೆ. ಅವತ್ತೊಂದು ದಿವಸ ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ. ಹೇಳ್ಬಿಟ್ಟು ಅವತ್ತು ತಪ್ಪಿಸ್ಬಿಟ್ನಲ್ಲ ಅವನು. ಅಲ್ಲಿಂದ ಹೋದವನು ಇದಕ್ಕೆ ಹೋಗಿ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅಬ್ದುಲ್ ಖಾದಿರ್ ಅನ್ನುವಂಥ ಡೂಪ್ಲಿಕೇಟ್ ಪಾಸ್ಪೋರ್ಟ್ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿದೆ ಡೂಪ್ಲಿಕೇಟ್ ಅಬ್ದುಲ್ ಖಾದಿರ್ ಅಂತೇಳಿ ಒಂದು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಅಲ್ಲಿಂದ ಸೌದಿಗೆ ಹೋಗ್ಬಿಟ್ಟಿದ್ದು. ಸೌದಿಗೆ ಹೋಗಿ ಅಲ್ಲಿ ಕೂತ್ಕೊಬಿಟ್ಟು ನೋಡಿ ಇಲ್ಲಿದೆ ನೋಡಿ ಪಾಸ್ಪೋರ್ಟ್, ಅಬ್ದುಲ್ ಖಾದಿರ್ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ನಾವು ಎಲ್ಲೋದ ಅವನು ನೋಡಿದ್ರೆ ನಾಪತ್ತೆ. ಇವ್ರ ಗ್ಯಾಂಗ್ಗಳ ಆ್ಯಕ್ಟಿವಿಟೀಸ್ಗಳೆಲ್ಲ ಸ್ನಬ್ ಆಗಿಬಿಡ್ತು ಫುಲ್ಲು. ಅವನು ಯಾವಾಗ ಅಲ್ಲಿ ಹೊಟ್ಟೋಗ್ಬಿಡ್ತಾನಲ್ಲ, ಅಲ್ಲಿ ಹೋದಾದ್ಮೇಲೆ ಎಲ್ಲ ಡಿಸ್ಮೆಂಟ್ಲಾಗೋದ್ರೆ ಈ ಕಡೆ ಸಜ್ಜಾದು, ಆ ಕಡೆ ಉಂಟು, ಈ ಕಡೆ ತನ್ವೀರ್, ಆಮೇಲೆ ಯಾವ ಕೇಸ್ಗಳು ಹಾಕಿದ್ದೋ ಆ ಕೇಸ್ಗಳು ಆಡ್ಕೊಳ್ಳುವಂಥದ್ದು, ಅದು ಇದು ಮಾಡ್ಕೊಳ್ಳುವಂಥದ್ದು ಎಲ್ಲ ಮಾಡ್ಕೊಂಡು ಅದು ಇದು ಮಾಡಿಕೊಂಡು ಎಲ್ಲ ಇದಾಗ್ಬಿಟ್ರು ಪೂರ್ತಿ. ಮಾಡಿ ನೀವು ಏನಾದರೂ ಒಂದು ಚಟುವಟಿಕೆ ಮಾಡಿ ನೋಡೇ ಬಿಡೋಣ, ನಾವು ಈ ಸರ್ ತೀರ್ಮಾನ ಮಾಡಿಕೊಂಡೇ ಮಾಡ್ತೀವಿ ಸರ್, ಗ್ಯಾರಂಟಿ ಬಿಡೋದಿಲ್ಲ ಅಂತ ಅನ್ನುವಂಥದ್ದು ಆದಾಗ ಆವಾಗೇನಾಯಿತು, ನಾನು ಅಲ್ಲಿಂದ 2 ವರ್ಷ ಆಯಿತು. ಅಲ್ಲಿ 2 ವರ್ಷ ಆದಮೇಲೆ ನನ್ನನ್ನು ತೆಗೆದೇನು ಮಾಡಿದ್ರು, ಸಾಂಗ್ಲೇನವ್ರು ಬಂದರು. ಸಾಂಗ್ಲೇನವ್ರು ಏನು ಮಾಡಿಬಿಟ್ರು, ಅಲ್ಲಿ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕರ್ಗ ಉಳಿಸ್ಬಿಟ್ಟು ಅಲ್ಲಿ ಮುಸ್ಲಿಂ ಕಾಲೋನಿ ಒಳಗಡೆ ಕರ್ಗ ಬೀಳಿಸಿದ್ದೋದ್ಮೇಲೆ ಗಲಾಟೆ ಆಗಿಬಿಡ್ತು. ಅಲ್ಲಾಗಿ ಸಿಕ್ಕಾಬಟ್ಟೆ ಅಲ್ಲೆಲ್ಲ ರೈಟಿಂಗ್ ಆಗಿ ಅಲ್ಲಿ ದೊಡ್ಡ ರಾಮಾಯಣ ಆಗಿಬಿಟ್ಟು ಅಲ್ಲಿ ಇವ್ರಿಗೆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ನನ್ನನ್ನು ಹಾಕ್ಬಿಟ್ರು ಅಲ್ಲಿ ತಿಲಕ್ ನಗರಕ್ಕೆ. ಅಲ್ಲಿ ಹೋಗಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅದೆಲ್ಲ ಮಾಡಿ ಅದೆಲ್ಲ ನನಗೂ ಸಿಕ್ಕಾಬಟ್ಟೆ ಕೇಸಸ್ ಆಗಿಬಿಟ್ಟಿತ್ತು. ರೈಟಿಂಗ್ಗಳು, ಲೂಟಿ, ಅವು ಇವು ಅಂಗಡಿಗಳೆಲ್ಲ ಇವು ನುಗ್ಗಿ ರ್ಯಾನ್ಸಾಕ್ ಮಾಡಿದ್ದವು ಎಲ್ಲ ಕೇಸಸ್, ಅವನ್ನೆಲ್ಲ ತೆಗೆದು ಬಲಿ ಹಾಕೋಷ್ಟೊತ್ತಿಗೆ ನನಗೊಂದು 2-3 ತಿಂಗಳಾಗೋಯ್ತು ಟೈಮು. ಬೇರೆ ಏನೂ ಕೆಲಸನೇ ಮಾಡೋಕ್ಕಾಗಲಿಲ್ಲ ನಾನು. ಆಮೇಲೆ ಮತ್ತೆ ವಾಪಸ್ ಬರಬೇಕಲ್ಲ, ಇವನು ಎಲ್ಲೋದ, ಇವನು ಏನು ಕತೆ, ಇವನು ಹಿಡಿಬೇಕಲ್ಲ, ಅವನಿಗೆ ಬಿಡೋದು ಬೇಡವೇ, ಅವನು ಹೆಂಗೆ ಇವನು ಅಂದ್ಬಿಟ್ಟು ಅವಾಗೇನಾಗೋಯ್ತು, ತರಕಾರಿ ಕಲೀಲು, ಇಸ್ತಿಯಾಕು ಮತ್ತು ದಿವಾನ್ ಅಲಿಗೂ ಗಲಾಟೆ ಆಗಿಬಿಡ್ತು. ಆಚೆ ಇವರೆಲ್ಲ ಡಿವೈಡ್ ಆಗಿಬಿಟ್ರು. ತನ್ವೀರ್ ಅಲ್ಲಿಗೆ ಹೊಟ್ಟೋಗ್ಬಿಟ್ಟ. ಆಮೇಲೆ ಇವನೇ ಒಂದು ಇಸ್ತಿಯಾಕೆ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟ. ಆಮೇಲೆ ಅವನು ಪೊಲಿಟಿಕಲಿ ಏನಾರು ಮಾಡೋಣ ಎಲೆಕ್ಷನಲ್ಲಿ ಅದು ಇದು ಅಂತೇಳಿ ಮತ್ತು ಬೇರೆ ಬಿಸ್ನೆಸ್ ಹಚ್ಕೊಂಡು ಇನ್ನೇನೋ ಮಾಡೋಕ್ಕೆ ಮತ್ತು ಬೇರೆ ಹುಡುಗರುಗಳು ಕಟ್ಕೊಂಡು ಹೊಟ್ಟೋಗ್ಬಿಟ್ಟ. ಆಮೇಲೆ ಇವು ಹಳೆ ಕಲೆಕ್ಷನ್ಸು ಅದು ಇದೆಲ್ಲ ಅದು ಬತ್ತಿತ್ತಲ್ಲ, ಅದು ಗಲಾಟೆ ಅದೇ ಆಗ್ತವೆ ಮತ್ತೆ ಇವ್ರಿಗೆ ಒಳಗಡೆ ಇದ್ದವ್ರಿಗೆ. ಅವಾಗ ಏನಾಗೋಯ್ತು, ಇವನು ಗಲಾಟೆ ಮತ್ತು ಜಾಸ್ತಿ ದೊಡ್ಡ ಗಲಾಟೆ. ದಿವಾನಲ್ಲಿ ಹೋಗ್ಬಿಟ್ಟು ಮನೆಗೆ ನುಗ್ಬಿಟ್ಟ. ಅಲ್ಲಿ ನೋವಾ ಸ್ಟ್ರೀಟ್ ಒಳಗಡೆ ಇಸ್ತಿಯಾಕ್ ಮನೆಗೆ ನುಗ್ಗಿ ಆ ಮನೆಗೊಳಗೆ ನುಗ್ಗಿ ಗಲಾಟೆ ಮಾಡಿ ಬೆಂಕಿ ಇಟ್ಟು ಏನೆಲ್ಲ ಮಾಡಾಕ್ಬಿಟ್ಟು ಬಂದ್ಬಿಟ್ಟ. ಕೊನೆಗೆ ಇವನು ಹೊಡಿಬೇಕು ಅಂತ ಅವ್ನು ಗುಂಪು ಕಟ್ಕೊಂಡು ಇವನು ಪ್ರಾರಂಭ ಮಾಡ್ದ ಮತ್ತೆ ಹೇಗೇನು. ಅದಾದಮೇಲೆ ತರಕಾರಿ ಕಲೀಲಿ ಏನು ಮಾಡ್ಬಿಟ್ಟ, ಇವನಿಗೆ ತರಕಾರಿ ಕಲೀಲೇ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಅಂತ ತರಕಾರಿ ಕಾಲ ಮೇಲೆ ರಿಟಾಲಿಯೇಷನ್ ತೊಗೊಳಕ್ಕೆ ಹೋಗ್ಬಿಟ್ಟ ಅವನು ಪೂರ್ತಿ. ಮತ್ತೆ ತರಕಾರಿ ಕಲೀಲಿಗೆ ಅವನು ಸುಮಾರು ಒಂದು ಸ್ವಲ್ಪ ದಿವಸ ಒಂದು 3-4 ತಿಂಗಳು ಬಿಟ್ಕೊಂಡು ಆ ವಿನಾಯಕ್ ನಗರದಲ್ಲೆಲ್ಲ ಕಾಯ್ಕೊಂಡಿದ್ದು ಅಲ್ಲಿ ಹೊಡೆದು ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ರು ಪೂರ್ತಿ. ತರಕಾರಿ ಸೇಮ್ ಇದೇ ಥರ ಏನು ಇವನಿಗೆ ಹೊಡೆದಿದ್ರಲ್ಲ ರೇಜರ್ ಲತೀಫ್ಗೆ ಅದೇ ಥರ ಹೊಡೆದಿದ್ರು. ಅದೇ ಥರ ಬಂದು ಅಡಿಗ ನರ್ಸಿಂಗ್ ಹೋಮ್ ಬಂದು ವಿಲ್ಸನ್ ಗಾರ್ಡನ್ಗೆ ಅಡ್ಮಿಟ್ ಆಗಿ ಮತ್ತೆ ಬದುಕ್ಬಿಟ್ಟ ಅವನು. ಈಗಲೂ ಕೈಗಳೆಲ್ಲ ಹಿಂಗೆ ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ದಾವೆ, ಬದುಕೋಬಿಟ್ಟ. ಮತ್ತು ಇನ್ನೊಂದು ಸಾರಿ ಅವನ ಮೇಲೆ ಅದು ಸಿಕ್ಕಾಬಟ್ಟೆ ಇನ್ಸಿಡೆಂಟ್ ಇದ್ದಾವೆ. ಅದಾದಮೇಲೆ ನಾನೇನು ಮಾಡಿದೆ ಅಷ್ಟೊತ್ತಿಗೆ ಇವರೆಲ್ಲ ಡಿವೈಡ್ ಆಗೋಯ್ತು ಈ ಥರ ಎಲ್ಲ ಫುಲ್ ಕಂಪ್ಲೀಟು. ಇವ್ರ ಮೇಲೆ ಅವನ ಮೇಲೆ. ಆಮೇಲೆ ಏನಾಗೋಯ್ತು, ತನ್ವೀರ್ಗೆ ಎತ್ಕೊಟ್ಬಿಟ್ರು. ನಿನ್ನ ನಾಜಿ ಅಂತ ಅವರೇ, ನೀನು ಮೂಲಿಯಾಗೋದಂತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲೋ ಕೂತ್ಕೊಂಡೇನೋ ಭಿಕ್ಷೆ ಏನೋ ಬಿಡ್ತಾ ಇದ್ದೀಯಂತೆ ನೀನಲ್ಲಿ ಕಾಸಿಲ್ದೆ, ಇಲ್ಲಿ ಎಲ್ಲ ಇಸ್ತಿ ಆಗ್ತದೆ ದರ್ಬಾರು ಎಲ್ಲ ನಾನೇ ಅವ್ನು ಕಾಜಿದೆ ಕೇದಾರ್ ರೇ ಎಲ್ಲ ಪೂರಾ ಗಯಾ ರೇ ಕಂಪ್ಲೀಟ್ ಹೋ ಗಯಾ ಪೂರಾ ಆದ್ಮಿ ಬುಢಾ ಹೋ ಗಯಾ
ಹಾಗೆ ಹೀಗೆ ಅಂತ ಎಲ್ಲ ಹಿಂಗೆಲ್ಲ ಹೇಳ್ಕೊಂಡು ಈಗ ಅವನದೇ ದುನಿಯಾ ಎಲ್ಲ ಫುಲ್ ಅವನೇ ಪೂರ ಸಾಮ್ರಾಟ ಆಗೋಗ್ಬಿಟ್ಟಿರೋದು ಇಸ್ತಿಯಾಕ್ ಅಂತೇಳಿ ಇಲ್ಲಿಂದ ನನ್ನ ಮಕ್ಕಳು ತನ್ವೀರ್ಗೆ ಪಿನ್ ಹೊಡಿತಾರೆ ಇಲ್ಲಿಂದ ಪೂರ್ತಿ ಅವ್ನಿಗೆ ತನ್ವೀರ್ ಅವನು ಹೌದಾ ಅವ್ನು ಹಿಂಗೆ ಮಾಡ್ದ ಈ ಥರ ಮಾಡ್ದ ಹಾಗೆ ಹೀಗೆ ಹಿಂಗೆ ಏನು ಮಾಡ್ತಾನೆ ಇವನು ಅಷ್ಟೊತ್ತಿಗೆ ಏನು ಮಾಡ್ತಾನೆ ಹೌದಾ ಆಯಿತು ಬಿಡು ಒಂದು ಕೆಲಸ ಮಾಡೋಣ ಈಗ ನಾನು ಮುಗಿದು ಇಸ್ತಿಯಾಕಿ ಹಾಕ್ಸ್ಬಿಡೋಣ ಒಂದು ಇದನ್ನು ಅಂದ್ಬಿಟ್ಟು ಅಂತೇಳಿ ಏನು ಮಾಡ್ತಾನೆ ಇಲ್ಲೂ ಒಂದು ಇವನು ಇವಾಗ ಇವನಿರ್ತಾನೆ ಎಂಥವನು ಅವನು ಗನ್ ಇಮ್ರಾನ್ ಅಂದ್ಬಿಟ್ಟು ಅಂತ ಟಾಸ್ಕರ್ ಟೌನಲ್ಲಿ ಗನ್ ಮುನೀರ ಸರ್ ಇಲ್ಲ ಗನ್ ಇಮ್ರಾನ್ ಇಮ್ರಾನ್ ಅಂತ ಗನ್ ಮುನೀರ್ ಬೇರೆ ಬಸವನಗುಡಿ ಅವನನ್ನ ಒಂದಷ್ಟು ಹುಡುಗರನ್ನ ಯೂಸುಫ್ ಪಟೇಲ್ ಮತ್ತು ಇನ್ನೊಂದಷ್ಟು ಟೀಮ್ನ ರೆಡಿ ಮಾಡಿಬಿಟ್ಟು ಅವನು ಹೊಡೆದಾಕ್ಬಿಡಿ ಅಂತೇಳಿ ನಮ್ಮ ಏನು ಕ್ವೀನ್ಸ್ ರೋಡ್ ಬರುತ್ತಲ್ಲ ಅದ್ರ ಕೆಳಗಡೆ ಟಾಸ್ಕರ್ ಟೌನ್ ಬರ್ತದೆ ಅಲ್ಲಿ ಮನೆಗಳೆಲ್ಲ ಅವ್ರದ್ದು ಫುಲ್ಲು ಟೀಮ್ದು ಅವ್ರಿಗೆಲ್ಲ ರೆಡಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಅವ್ರು ಅಲ್ಲಿಂದ ಯಾರ್ಯಾರ ಕಡೆಯಿಂದನೋ ಕೊಡಿಸಿ ಎಲ್ಲ ಗನ್ಗಳೆಲ್ಲನೂ ತರಿಸ್ಕೊಟ್ಟು ಗನ್ಗಳು ತೊಗೊಬರೋದಕ್ಕೆ ಇದಕ್ಕೆ ಹೋಗ್ತಾರೆ ಇವರು ಮುಂಗೇರ್ಗೆ ಬಿಹಾರ್ ಮುಂಗಾರ್ಗೆ ಅಲ್ಲಿ ಗನ್ ತೊಗೊಬರಕ್ಕೆ ಹೋದಾಗ ಇವರೆಲ್ಲ ಒಂದು ಫುಲ್ ಟೀಮು ಈ ಫುಲ್ ಗ್ಯಾಂಗು ಇದಕ್ಕೆ ಹೋಗಿದ್ದಾರೆ ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹಿಡಿಬೇಕು ಅಂತೇಳಿ ನಾವು ಇಲ್ಲಿಂದ ಹೋಗ್ತೀವಿ ಅರ್ಧ ದಾರಿಲಿ ಹಾಕೋಬೇಕು ಇವ್ರನ್ನ ಅಂದ್ಬಿಟ್ಟು ಅಂತ ಫುಲ್ಲು ಅಲ್ಲಿಗೆ ತಗೊಬರೋಕ್ಕೆ ಇದನ್ನು ಅಲ್ಲೇನಾಗ್ತದೆ ಇಲ್ಲಿಂದ ಅಲ್ಲಿಂದ ತೊಗೊಬರ್ತಾರೆ ತಗೊಂಡು ಬಂದಾಗ ಏನಾಗುತ್ತೆ ಅವ್ನು ಮಾರ್ಬಿಟ್ಟು ಎಲ್ಲ ಆಗಿ ದುಡ್ಡೆಲ್ಲ ತೊಗೊಂಡಾದ್ಮೇಲೆ ಇವರೆಲ್ಲ ಒಂದು ಹೋಟ್ಲಿಗೆ ಬರ್ತಾರೆ ಊಟಕ್ಕೆ ಅವನೇನು ಮಾಡ್ಬಿಡ್ತಾನೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಪೊಲೀಸ್ ಸರ್ಕಲ್ ರೇಡ್ ಮಾಡಿಸ್ಬಿಟ್ಟು ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿಸ್ಬಿಡ್ತಾನೆ ಯಾರು ಗನ್ ಕೊಟ್ಟವನು ಓಹೋ ಬರೇ ನಟೋರಿಯಸ್ ನನ್ನ ಮಕ್ಕಳು ಮತ್ತು ವಾಪಸ್ ಪೊಲೀಸರುಗಳು ಅಡ್ಜಸ್ಟ್ ಮಾಡಿಕೊಂಡು ಅವ್ನಿಗೊಂದಷ್ಟು ಕಾಸು ಕೊಟ್ಬಿಟ್ಟು ಬಿಟ್ಬಿಟ್ಟು ನನ್ನ ಮಕ್ಕಳು ಹೊಟ್ಟೋಗ್ಬಿಟ್ಟವ್ರೆ ಕೇಸು ಹಾಕಲಿಲ್ಲ ಏನೂ ಇಲ್ಲ ಇವ್ರು ಹೋದವ್ರಿಗೆ ಗನ್ ಕಿತ್ಕೊಬಿಡ್ತಾರೆ ಎಲ್ಲನೂ ಪೊಲೀಸರುಗಳು ಹಿಡ್ಕೊಂಡು ಹೋಗ್ತಾರೆ ಅಲ್ಲಿನ ಪೊಲೀಸರೇ ಅಲ್ಲಿನ ಪೊಲೀಸರೇ ಅಲ್ಲಿನ ಗನ್ ಮಾರೋರೆ ಬಕ್ರಾಗಿದ್ದು ಇವರು ಆಮೇಲೆ ನಾವೆಲ್ಲ ನನ್ನ ಮಗಂದು ಹಿಂಗೆಲ್ಲ ಬರ್ತಾರೆ ಗನ್ಗಳು ತಗೊಂಡು ನನ್ನ ಮಕ್ಕಳಿಗೆ ನಾವು ಎಲ್ಲಿವರೆಗೂ ವಿಜಯವಾಡವರೆಗೂ ಹೋಗಿದ್ದೀವಿ ಅಲ್ಲೇ ಹಾಕಬಿಡೋಣ ಬರ್ತಾ ಇರ್ಬೇಕಾದಾಗ ಗಾಡಿ ನಂಬರ್ಗಳು ಎಲ್ಲ ಸಿಕ್ಕಿತ್ತು ನಮಗೆಲ್ಲ ವೆಹಿಕಲ್ ನಂಬರ್ಗಳು ಎಲ್ಲ ಪೂರ್ತಿ ನಾವುಗಳೇನಾಗೋಯ್ತು ನಮ್ಮ ಮಕ್ಕಳು ಆ ಗಾಡಿ ನಂಬರ್ಗಳನ್ನ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ನಮ್ಮ ಮಗನ ಗಾಡಿ ನಂಬರ್ಗೆ ಡೂಪ್ಲಿಕೇಟ್ ನಂಬರ್ ಹಾಕಬಿಟ್ಟವ್ರು ಅವರು ನಾವು ಆ ಗಾಡಿ ನಂಬರ್ ವಾಚ್ ಮಾಡ್ಕೊಂಡು ಕೂತಿದ್ದೀವಿ ಒಳಗಡೆ ಅವಾಗೆಲ್ಲ ಟಿಂಕ್ ಫುಲ್ ಇದೆಲ್ಲ ಹಾಕಬೋದಾಗಿತ್ತು ಈ ಇದನ್ನ ಕಪ್ಪುದು ಬಣ್ಣ ಎಲ್ಲ ಪೇಪರ್ನ ಗೊತ್ತಾಗಲಿಲ್ಲ ನಮಗೆ ಪುನಃ ಅದಾದ್ಮೇಲೆ ವಾಪಸ್ಸು ನನ್ನ ಮಕ್ಕಳುಗಳು ಇಲ್ಲಿ ಬಂದ್ಬಿಟ್ಟವ್ರೆ ಅಂತ ಗೊತ್ತಾದ್ಮೇಲೆ ಮತ್ತೆ ವಾಪಸ್ ನಾವು ಬಂದೋ ಅಲ್ಲಿಂದ ವೆಪನ್ ಸಮೇತ ಇಟ್ಕೊಬೋಣ ನನ್ನ ಮಕ್ಕಳು ಬಿಡೋದು ಬೇಡ ಸರಿ ಅದು ಏನೇನು ತತ್ತಾಯಿದ್ದಾರೋ ಅದು ಹೆಂಗೆ ತತ್ತಾರೋ ಬೆಂಗಳೂರಿಗೆ ಇವರು ನೋಡೇ ಬಿಡೋಣ ಅಂದ್ಬಿಟ್ಟು ಅಂತ ಪೂರ್ತಿ ಅವಾಗಿಂದನೇ ಈ ಗನ್ ಕಲ್ಚರ್ಗಳು ಗನ್ಗಳನ್ನ ತರೋದಕ್ಕೆ ಪ್ರಾರಂಭ ಮಾಡೋದೇ ಅದೇ ಟೈಮಿಂದ ಫುಲ್ಲು ಟೋಟಲ್ ರೈವಲ್ರಿ ಇಲ್ಲಿಗೆ ಹೋಗ್ತಾ ನಮಗೆ ಗನ್ ಬೇಕು ನಮ್ಗೆ ಅದೇನಾರು ಆಗಲಿ ಅಂತ ಅಂದ್ಬಿಟ್ಟು ಅಂತ ಆ ಸಮಯದಲ್ಲಿ ಆಮೇಲೆ ಏನಾಗುತ್ತೆ ಅವಾಗ ದಿವಾನಲ್ಲಿನೂ ಹೋಗಿರ್ತಾನಾಗ ಅವನು ಆಮೇಲೆ ಸರಿ ಆಯಿತು ನಾವು ಹಿಂಗೆ ಇಲ್ಲಿ ತಿಲಕ್ ನಗರಕ್ಕೆ ಬಂದುಬಿಟ್ಟೆ ನಾನು ಅಷ್ಟೊತ್ತಿಗೆ ಏನಾಗೋಯ್ತು ಅಲ್ಲಿ ನಾನು ತಿಲಕ್ ನಗರದಲ್ಲಿದ್ದಾಗ ಅಲ್ಲಿ ನಾಗಾ ಥಿಯೇಟ್ರ್ ಅಂತ ಬರುತ್ತೆ ಆ ನಾಗಾ ಥಿಯೇಟ್ರ್ ಒಳಗಡೆ ಒಬ್ಬನ ಫೈರ್ ಆಗಿಬಿಡುತ್ತೆ ಹೆಂಗೆ ಫೈರ್ ಆಗುತ್ತೆ ಅಂತಂದರೆ ಅವ್ನಿಗೆ ಅವನು ಫೈರ್ ಮಾಡಾಕ್ಬಿಡ್ತಾರೆ ಕೊನೆಗೆ ಫೈರ್ ಮಾಡಿದವ್ರು ಅಂದರೆ ಟಿಂಕರ್ ಇವು ಇಮ್ರಾನು ಮತ್ತು ಇವರೆಲ್ಲ ಫುಲ್ಲು ಕೊನೆಗೆ ಅವ್ರಿಗೆ ಯಾಕೆ ಮಾಡ್ತಾರೆ ಅಂತ ನೋಡಿದ್ರೆ ಅವನು ತನ್ವೀರ್ ಥರ ಇದಾನ ಅಲ್ಲಿ ಇಸ್ತಿಯಾಕ್ ಥರ ಅವನು ಅವ್ನು ಸೂರಜ್ ಶೆಟ್ಟಿ ಅಂತ ಬಾಂಬೆಯಿಂದ ಬಂದು ಪಿಕ್ಚರ್ ನೋಡಕ್ಕೆ ಬಂದಿದ್ದ ಅಲ್ಲಿಗೆ ಇವ್ರೇನು ಮಾಡಿದ್ರು ಬ್ಲ್ಯಾಕ್ ಲ್ಯಾನ್ಸರಲ್ಲಿ ಹೋಗಿದ್ದಾನೆ ಒಳಗಡೆಗೆ ಇಸ್ತಿಯಾಕ್ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಬಿಟ್ಟಾರೆ ಅವನದು ಒಂದು ಬ್ಲ್ಯಾಕ್ ಲ್ಯಾನ್ಸರ್ ಬಂದಿದ್ದೆ ಬಂದಾಗೆ ಫೈರ್ ಮಾಡಿಬಿಟ್ರು ಅಲ್ಲಿ ಗೇಟ್ ಹೋಗಿ ಅವನಿಗೆ ಸೂರಜ್ ಶೆಟ್ಟಿ ಹೊಡೆದು ಅವ್ನು ಪಿಕ್ಚರ್ ನೋಡಕ್ ಬಂದಿದ್ದವನು ಬಾಂಬೆ ನಾರ್ಮಲ್ ವ್ಯಕ್ತಿ ಪಬ್ಲಿಕ್ಕು ಕೊನೆಗೆ ಅವ್ನಿಗೆ ಇಲ್ಲೆಲ್ಲ ಗುಂಡೆ ಬಿದ್ದು ಆಮೇಲೆ ಕೊನೆಗೆ ಸದ್ಯ ಸಾಯ್ಲಿಲ್ಲ ಬಚಾವಾಗ್ಬಿಡ್ತದೆ ವಾಸಿ ಆಗ್ಬಿಟ್ಟು ಹೊಟ್ಟೋಗ್ಬಿಡ್ತಾನ ಮನುಷ್ಯ ಅಲ್ಲಿ ಆವಾಗ ಇಸ್ತಿಯಾಕ್ ಗೊತ್ತಾಗ್ತದೆ ಈ ನನ್ನ ಮಗ ನನ್ನನ್ನು 100% ತಣ್ಣೀರು ಹೊಡೆಸ್ತಾನೆ ಇವತ್ತೇ ಹಿಂಗೆ ಮಾಡಿದವನು ಇವನು ತಯಾರಿ ಮಾಡಿಬಿಟ್ಟಿದ್ದಾನೆ ಗನ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ದಾನೆ ಇವನು ಅಲರ್ಟ್ ಆಗಿಬಿಡ್ತಾನೆ ಟೋಟಲಿ ಟೀಮ್ ಎಗನೆಸ್ಟ್ ಆಗಿಬಿಡ್ತಾನೆ ಅವನು ಇನ್ನೇನು ಗ್ಯಾರಂಟಿ ಇವನು ಹೊಡ್ಸೋದು ಗ್ಯಾರಂಟಿ ಇವನು ಬಿಡೋದು ಬೇಡ ಅಂತ ಅವಾಗ ಹೊಡೆದವ್ರು ಯಾರು ಈಗ ಅವನು ಮುಗಿಸ್ಬೇಕಲ್ಲ ಅವನು ಈಗ ಅವನು ಹೊಡೆದ್ಗಿಡ್ದು ಮುಗಿಸ್ಬಿಡ್ತಾನೆ ಅಂತ ಅನ್ನೋ ಅಷ್ಟೊತ್ತಿಗೆ ಈ ನನ್ನ ಮಕ್ಕಳನ್ನ ಹಿಡಿದು ನಾವು ಒಳಗೆ ಕಳಿಸ್ಬೇಕಲ್ಲ ಪೂರ್ತಿ ಇಲ್ಲ ನನ್ನ ಮಕ್ಕಳು ಮತ್ತೆ ಇಲ್ಲಿ ಮರ್ಡ್ರು ಮತ್ತೆ ಗನ್ಗಳಿದ್ದಾವೆ ನನ್ನ ಮಕ್ಕಳುಗಳ ಹತ್ರ ಮತ್ತೆ ಚಾಲು ಆಗೋಗ್ಬಿಡ್ತದೆ. ಅವಾಗ ನಾನು ತಿಲಕ್ ನಗರ ಇದ್ದೆ, ಅವಾಗ ನನಗೆ ಅದೆಲ್ಲ ಚೆನ್ನಾಗಿ ಗೊತ್ತಿತ್ತಲ್ಲ, ಮನೆ ಗಲ್ಲಿನೂ ಗೊತ್ತು, ಬಚ್ಚಲೆಲ್ಲ ಗೊತ್ತು ಶಿವಾಜಿನ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು, ಒಳಗೆ ಸಂದಿಲ್ಲೆಲ್ಲ ನುಗ್ಗಿ. ಯಾವ ನನ್ನ ಮಗ ನೋಡಿದನೋ ನೋಡಲಿಲ್ವೋ, ನಾನಂತೂ ಪ್ರತಿ ಒಂದು ಗಲ್ಲಿ ಏನೇನು ಮನೆ ಅವ್ರ ಜೀವನ ಎಲ್ಲ ನೋಡ್ಬಿಟ್ಟಿದ್ದೀನಿ. ಅಡ್ಡೇ ಯಾರು ನೋಡಿದ್ದೀನಿ, ಇಲ್ಲ ರಾತ್ರಿ ಹೊತ್ತು ನೋಡಿದ್ದೀನಿ. ಜೀವನದಲ್ಲಿ ಚಾನ್ಸ್ ಸಿಕ್ಕಲ್ಲ, ನೋಡೇ ಬಿಡೋಣ ಪೂರ್ತಿ ಅದನ್ನು ಅಂದ್ಬಿಟ್ಟು ಅಂತ. ಪ್ರತಿಯೊಂದು ನೋಡಿದ್ದೀನಿ ನಾನು, ಯಾವ ಕಡೆ ನುಗ್ಗಿದ್ರೆ ಹೆಂಗೆ ಹೋಗ್ಬೋದು. ಈಗಲೂ ನನ್ನ ತಲೆಯಲ್ಲಿ ಹಂಗೆ, ಅದು ಬೇರೆ ಬದಲಾವಣೆ ಏನಾಗಲಿಲ್ಲ, ಹೊಸ ಮನೆಗಳು ಕಟ್ಟಿಲ್ಲ, ಅದೇ ಥರ ಇದಾವೆ ಹಂಗೇನೆ ಪೂರ್ತಿ.
ಆಮೇಲೆ ಇದು ಒಂದು ದೊಡ್ಡ ಇದು ಕಾರ್ಯಕ್ರಮ ನಡೀತಾ ಇತ್ತು. ನಡೆದಾಗ ಏನಾಗೋಯ್ತು, ಆಮೇಲೆ ಇವನ್ನೆಲ್ಲನೂ ಎತ್ತಾಕೊಂಡು ಬಂದೆ, ಬಿಡಲಿಲ್ಲ ಅವ್ರಿಗೆಲ್ಲ ಫುಲ್ ಟೀಮ್ಗೆ ಎದಾಕೊಂಡು ಬಂದ. ಗನ್ಗಳೆಲ್ಲ ಕೆಲವಷ್ಟೆಲ್ಲ ಎಲ್ಲ ಪೂರ ರಿಕವರಿ ಮಾಡಿದೆ ಇದನ್ನೆಲ್ಲನೂ. ಕೆಲವಷ್ಟು ಇನ್ನೊಂದಷ್ಟು ಉಳ್ಕೊಬಿಟ್ಟಿದ್ದು ಹಂಗೇನೆ. ಆ ಇನ್ನೊಬ್ಬ ಯಾರೋ ಬಂದಿದ್ದ ಅವನು ಗಿರಾಕಿ, ನನ್ನ ಮಗದ ಮೇಜರು ಉಳ್ಕೊಬಿಟ್ಟಿತ್ತು. ಫುಲ್ಲು ಒಂದು 8-10 ಪಿಸ್ಟಲ್ಗಳು, ಆಮೇಲೆ ಒಂದು 250-300 ರೌಂಡು ಎಲ್ಲ ಅವನ ಹತ್ರ ಉಳ್ಕೊಬಿಟ್ಟಿತ್ತು ಪೂರ. ಅವನು ಎತ್ಕೊಂಡು ನನ್ನ ಮಗ ಹೈದ್ರಾಬಾದ್ಗೆ ಓಡೋಗ್ಬಿಟ್ಟಿದ್ದ. ಅವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಸ್ಸೆಲ್ಲ ಹತ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದ. ಇವ್ನು ಹಿಡ್ಕೊಬಂದು ಇಂಟ್ರಾಗೇಷನ್ ಮಾಡಿ ಇದು ಮಾಡೋ ಅಷ್ಟೊತ್ತಿಗೆ ಹೇಳ್ದ ಅವನು, ಸರ್ ಹಿಂಗಿತ್ತ ಸರ್ ಅವ್ನು ಹೈದ್ರಾಬಾದ್ ಅವನು ಅಂತ. ಆಮೇಲೆ ಹೆಂಗೆ ಅಷ್ಟೊತ್ತಿಗಾಗಲೇ ಹೋಗಿ ತಲುಪಿಬಿಟ್ಟಿತ್ತು ಅಲ್ಲಿಗೆ, ಬೆಳಗ್ಗೆಗೆ ಹೈದ್ರಾಬಾದ್ಗೆ ಹೊಟ್ಟೋಗ್ಬಿಟ್ಟಿದ್ದ ಅವನು ಎತ್ಕೊಂಡು ಗನ್ನ. ಆಮೇಲೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಆ ಕೇಸ್ ಒಳಗಡೆ ಸೂರಜ್ ಕೇಸಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು ಪ್ರೈವೇಟ್ ಟೌನಲ್ಲಿ. ಇವನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಕೊಟ್ಟು, ಆಮೇಲೆ ಇಲ್ಲಿ ಆಮೇಲೆ ನಮಗೆ ತರಕಾರಿ ಕಲೀಬೇಕಾಗಿತ್ತು. ಇವನ್ನ ಫಸ್ಟಿಗೆ ಇವನ್ನ ಒಳಗೆ ಹಾಕಲಿಲ್ಲ ಅಂದರೆ 100% ಇವ್ರು ಮರ್ಡರ್ ಅದೇ ಆಗ್ತಾನೆ. ಅವ್ನು ಬಿಡಿಸಲ್ಲ, ಇನ್ನೊಂದು ಸರಿ ಹೊಡೆದಿತ್ತಾನೆ ಇವನು ಇಸ್ತಿಯಾಕು ಮುಗಿಸ್ಬಿಡ್ತಾನೆ ಇವನಿಗೆ ಅಂತೇಳಿ ಅಂತ. ಇವನು ಎಲ್ಲ ವಾರಂಟ್ ಇತ್ತು ತರಕಾರಿ ಕಲೀಲ್ದು. ಅವನು ತಳ್ಬಿಡ್ಬೇಕಲ್ಲ ಒಳಗಡೆಗೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಇಸ್ತಿಯಾಕ ಹೊಡೆದಿದ್ದು ತನ್ವೀರ್ ಕಡೆಯವರು ಅಥವಾ ತರಕಾರಿ ಕಲೀಲ್ ಕಡೆಯವರು ಸರ್? ತರಕಾರಿ ಕಲೀಲ್ ಕಡೆಯವರು. ಇಸ್ತಿಯಾಕ್ ಹೊಡೆದಿದ್ದು ಅವರು. ಯಾಕೆಂದರೆ ಜೀವನಲ್ಲಿ ತರಕಾರಿ ಕಲೀಲ ಒಂದು ಒಟ್ಟಿಗೆ ಆಗ್ಬಿಟ್ಟಿದ್ರಾಗ. ಆಮೇಲೆ ಏನಾಯಿತು, ಏನು ಮಾಡೋದಲ್ಲ ಅಂತೇಳಿ ನಮ್ಮ ಇಂದ್ರಾಣಿ ಅಂತಿದ್ಲು ನಲ್ಲಿ WPSA ಇದರಲ್ಲಿ, ನಾನೊಂದು ಅಡ್ರೆಸ್ ಕೊಡ್ತೀನಿ, ಏನು ಇದಕ್ಕೂ ಹೋಗಬೇಡ, ಹೋಗಿ 2 ಪೊಲೀಸ್ ಕರ್ಕೊ ಅಷ್ಟೇ, ಜಾಸ್ತಿ ಬೇಡ. ನಾನು ಒಂದು ರೂಮಾನ ಅವ್ನು ಹಿಡ್ಕೊಬರೋಕ್ಕೆ, ಇಂಥ ಅಡ್ರೆಸ್ ಎಲ್ಲ ಅವನು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ಈಗ ಡಿಸ್ಟರ್ಬ್ ಮಾಡೋಣ ಇವತ್ತು ಅಲ್ಲಿ ಹೋಗಿ ಸೇರ್ಕೊಂಡು ಅವ್ನ ಮನೆಯಲ್ಲ ಅವನು ಯಾರು ಕಲೀಲ. ತರಕಾರಿ ಕಲ್ಲು ಅವ್ನಿಗೆ ಹಿಡ್ಕೊಂಡು ಎತ್ತಾಕೊಂಡು ನೀನೇ ಹಿಡ್ಕೊಬರ್ಬೇಕು ಸರ್, ತಿಕ್ಕಿದ್ಮೇಲೆ ಒದ್ಕೊಂಡು ಎತ್ಕೊಬರ್ಬೇಕು ನೀನು ಅಂತ ಅಂದ್ಬಿಟ್ಟು. ಆಯ್ತು ಸರ್ ಹೋಗ್ತೀನಿ ಸರ್. ಇಬ್ಬರು ಹೋಗ್ರ ಪೊಲೀಸರು ಅಂತೇಳಿ ತಗೊಂಡು ಬಾಗಿಲು ಮುನ್ನೋರು ಗನ್ ಸಾಹೇಬ್ರು ಬಂದವ್ರೆ, ಗನ್ ಫೈರ್ ಮಾಡಾಕ್ಬಿಡ್ತೀವಿ ಅಂತ ಹೇಳಾದ್ಮೇಲೆ ಅವಳು ಜುಟ್ಟು ಹಿಡ್ಕೊಂಡು ಹಿಂಗೆ ಎಳ್ಕೊಂಡು ಕರ್ಕೊಂಡು ಬಂದಿದ್ಲು ಅವನ್ನ. ಓಕೆ ಸರ್ ಹಿಡ್ಕೊಂಡು ಬರ್ಬಿಟ್ಟೆ ಸರ್. ಒಳ್ಳೆ ಕೆಲಸ. ನೀನು ಕತ್ಲೇಲಿ ಹೋಗ್ಬಾರ್ದಾಗಿತ್ತಮ್ಮ, ಡೇನಲ್ಲಿ ಹಿಡ್ಕೊಬರ್ಬೇಕಾಯ್ತು, ನೀನು ಜನ ಎಲ್ಲ ನೋಡಬೇಕಾಗಿತ್ತು. ನೀನೇನು ಸರ್ ಎಲ್ಲ ತುಂಬ ಜನ ಪೊಲೀಸ್ ಎಲ್ಲ ನೋಡಿದ್ರು ನಾನು ಹಿಡ್ಕೊಂಡು ಬರೋದಾ? ಎಲ್ಲರೂ ತೋರಿಸ್ಕೊಂಡು ಕರ್ಕೊಬರ್ಬೇಕು ನೀನು ಅಂತೇಳಿ ನಮ್ಮ ಇಂದ್ರಾಡಿ ಕರ್ಕೋಗಿ ಹಿಡಿಸ್ತಗೊಂಡು ಹಾಕಿ, ಮತ್ತೆ ಹಳೇ ಕೇಸ್ಗೆ ಸುಮಾರು ವಾರಂಟ್ ಆಗಿದ್ದು ತೆಗೆದು ಮತ್ತೆ ಇವ್ರನ್ನೆಲ್ಲ ಎಲ್ಲನೂ ಒಂದು ಗ್ಯಾಂಗ್ನೆಲ್ಲ ಮತ್ತೆ ಒಳಗೆ ದಬ್ಬದ್ದಾಯಿತು ಫುಲ್ ಟೀಮ್ನ. ಸುಮಾರು ಜನ ಒಳಗೆ, ಯಾಕೆಂದರೆ ಇವ್ರದ್ದೆಲ್ಲ ಕಡೆ ಮಾಡ್ರು, ಇವ್ನು ಮರ್ಡ್ರ್ ಮಾಡಿಸ್ಬೇಕು ಅಂತ ಅವ್ನು ಮರ್ಡ್ರ್ ಮಾಡಿಸ್ಬೇಕು ಅಂತ ಇವನು ಇದರಲ್ಲಿ. ಬಟ್ ಆ ಥರ ನಡೀತಾ ಇತ್ತು. ಅಷ್ಟೊತ್ತಿಗೆ ತರಕಾರಿ ಕಲೀಲು ಅದೆಲ್ಲ ಗೀಟ್ ತಿಂದೆಲ್ಲ ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ನಲ್ಲ, ಪೂರಾ ಅವ್ನ ಶಕ್ತಿನೇ ಕಳ್ಕೊಬಿಟ್ಟಿದ್ದ. ಆದರೂ ಏನೇ ಶಕ್ತಿ ಕಳ್ಕೊಳ್ಳಿ, ಇದು ಇರ್ತದಲ್ಲ ಹಂಗೆ ಇರುತ್ತೆ, ನನ್ನ ಮಗಂದು ಹೋಗಲ್ಲ ಅದು ಯಾವ ಕಾರಣಕ್ಕೂ. ಈ ರೌಡಿಗಳಿಗೆ ಇಂಥ ಒಂಥರ ಏನು ಈ ಸುನಾಮಿ ಥರ ಇದು ಯಾವಾಗ ಬರುತ್ತೋ, ಸುನಾಮಿ ಬರುತ್ತಂತೆ ಅಂತ ಅನ್ನುವಂಥದ್ದು ಒಂದು ಇರ್ತಲ್ಲ, ಆ ಥರ ಈ ಮುಸ್ಲಿಂ ಅಂಡರ್ವರ್ಲ್ಡ್ಗಳು, ಶಿವಾಜಿನಗರ ಅಂಡರ್ವರ್ಲ್ಡ್ಗಳು ಹಂಗೆ ಆಸಿಲೇಷನ್ ಆಗ್ತಾ ಇತ್ತು ಈ ಸಮಯದಲ್ಲಿ. ಸೊ ಹಾಗೆ ಈ ಎಪಿಸೋಡಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದು. ಹೇಗೆ ಮರ್ಡರ್ ಅಂದರೆ ರೈವಲ್ರಿಗಳು ಒಂದು ಆ್ಯಕ್ಚುಲಿ ಒಬ್ಬ ದೊಡ್ಡ ರೌಡಿ ಇದ್ದಾಗ ಒಂದು ಸ್ವಲ್ಪ ಶಾಂತಿ ಇರುತ್ತೆ. ಹೆಂಗೆ ನೋಡಿದರೆ ದೊಡ್ಡ ರೌಡಿ ಸತ್ಮೇಲೆ ಸಣ್ಣ ರೌಡಿಗಳು ಸೇರಿಕೊಂಡು ಹುಟ್ಕೊಂಡ್ಮೇಲೆ ಹೆಂಗೆ ಅಲ್ಲೋಲ ಕಲ್ಲೋಲ ಆಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಜೊತೆಗೆ ಇಸ್ತಿಯಾಕನ ಮರ್ಡರ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬನ ಯಾರೋ ಹೊಡೆದು ಪಾಪ ಅವ್ನು ಬದುಕದ ಆದರೂ ಕೂಡ ಆಮೇಲೆ ತರಕಾರಿ ಕಲ್ಲಿನೇ ತಾಕೊಂಡು ಬಂದದ್ದು ಇದೆಲ್ಲವನ್ನು ಕೂಡ ಹೇಳಿದರು. ಸೊ ಈ ಎಲ್ಲವನ್ನು ಹೇಳಿದ್ದಕ್ಕಾಗಿ ನಾನು ನಮ್ಮ ಪ್ರೀತಿಯ SK ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೊಂದು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಯಾವ ಮಾತು ನಿಮಗೆ ತುಂಬ ಇಷ್ಟ ಆಯಿತು? ಕಳೆದ ಸಂಚಿಕೆಯಲ್ಲಿ ಒಂದೆರಡು ತುಂಬ ಚೆನ್ನಾಗಿದೆ. ಆದರೆ ಪೊಲೀಸ್ಗೆ ಹೆಂಗೆ ಮಾಡಬೇಕು ಅಂತೇಳಿ ಅದು ರೀಲ್ಸ್ ಎಲ್ಲ ಮಾಡಿದ್ದೀವಿ, ಅದನ್ನು ಕೂಡ ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.